ಭಗವದ್ಗೀತೆಯ ತರಗತಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಶ್ಲೋಕ 65, 66, 67 ಈ 3 ಶ್ಲೋಕಗಳನ್ನು ಅಧ್ಯಯನ ಮಾಡಿದ್ದೀವಿ. ಭಗವದ್ಗೀತಾ 2ನೇ ಅಧ್ಯಾಯ ಗೀತರಸಾರ ಸಂಗ್ರಹ ಶ್ಲೋಕ 65, 66, 67 ನಾವು ಇಂದಿನ ಒಂದು ತರಗತಿಯಲ್ಲಿ ಚಕ್ರಪಾಣಿ ಪ್ರಭುಗಳು ನಮಗೆಲ್ಲರಿಗೂ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ರು. ಸೊ ಇದ್ರ ಬಗ್ಗೆ ಏನಾದರೂ ನೆನಪಿದೆಯಾ? ಏನು ತಿಳ್ಕೊಂಡ್ವಿ ಅಂತ? ಕೃಷ್ಣ ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಯಾರ ಕತೆ ಹೇಳಿದ್ರು ಅವರು? ಹೌದು, ನಮ್ಮ 5 ಇಂದ್ರಿಯಗಳಲ್ಲಿ ಯಾವುದರ ಒಂದರ ಮೇಲೆ ನಾವು ಗಮನ ಇಟ್ಟರೂ ಸಹ ನಾವೇನು ಮಾಡುತ್ತೆ, ಅದು ನಮ್ಮನ್ನು ಅಧೋಗತಿಗೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಬೇರೆ ಏನಾದರೂ ನೆನಪಿದೆಯಾ? ಸೌಬರಿ ಋಷಿಗಳು ಮತ್ತು ಮೀನಿನ ಕಥೆಯನ್ನು ಹೇಳಿದರು. ಸೊ ಯಾವ ರೀತಿ ನಾವು ಇಂದ್ರಿಯಗಳ ಮೇಲೆ ಆಸಕ್ತಿಯನ್ನು ಹೊಂದಿದ್ರೆ ಯಾವ ರೀತಿ ನಾವು ಪತನ ಹೊಂದುತ್ತೀವಿ ಅಂತ ನಾವು ತಿಳ್ಕೊಂಡ್ವಿ. ಸೊ ಶ್ಲೋಕ 65 ಕೃಷ್ಣ ಏನು ಹೇಳ್ತಾ ಇದ್ದಾರೆ? ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ತೃಪ್ತಿ ಹೊಂದೋದಿಲ್ವೋ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ತೃಪ್ತಿಯನ್ನು ಹೊಂದುತ್ತಾರೋ ಅವರಿಗೆ ಐಹಿಕ ಬದುಕಿನ 3 ಕ್ಲೇಶಗಳು ಇರೋದಿಲ್ಲ. ಇಂಥ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿ ಏನಾಗುತ್ತೆ, ಸ್ಥಿರವಾಗಿ ಇರುತ್ತೆ. ಇದು ಶ್ಲೋಕ 65 ಕೃಷ್ಣ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಯಾವಾಗ ಸ್ಥಿರವಾಗಿರ್ತೀವಿ, ನಮ್ಮ ಬುದ್ಧಿನೂ ಸ್ಥಿರವಾಗಿ ಇರುತ್ತೆ. ಆಮೇಲೆ ನಮಗೆ ಐಹಿಕ ಬದುಕಿನ 3 ಕ್ಲೇಶಗಳು ನಮ್ಮನ್ನು ಬಾಧಿಸೋದಿಲ್ಲ. 3 ಕ್ಲೇಶಗಳು ಯಾವುದ್ಯಾವುದು? ಆದಿಭೌತಿಕ, ಅಧಿದೈವಿಕ ಮತ್ತು ಆಧ್ಯಾತ್ಮಿಕ ಕ್ಲೇಶಗಳು. ಇದಾದಮೇಲೆ ಶ್ಲೋಕ 66 ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಪರದೊಂದಿಗೆ ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರೋದಿಲ್ಲ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರ್ತಾರೋ ಅವರ ಬುದ್ಧಿನೂ ಸ್ಥಿರವಾಗಿರುತ್ತೆ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರಲ್ವೋ ಅವರ ಬುದ್ಧಿನೂ ಸ್ಥಿರವಾಗಿ ಇರಲ್ಲ. ಯಾವಾಗ ಸ್ಥಿರವಾದ ಮನಸ್ಸಿಲ್ಲ, ಸ್ಥಿರವಾದ ಬುದ್ಧಿ ಇಲ್ಲ ಅಂದರೆ ಏನಾಗುತ್ತೆ? ಶಾಂತಿ ಅನ್ನೋದು ಇರೋದಿಲ್ಲ. ಸೊ ಶಾಂತಿ ಇಲ್ಲ ಅಂದರೆ ಸುಖ ಅನ್ನೋದು ಇರೋದಿಲ್ಲ. ಸೊ ನಾವು ನಮ್ಮ ಜೀವನದಲ್ಲಿ ಏನನ್ನು ಬೇಕು ಅಂತ ಪಡ್ಕೊಳ್ಳೋದಕ್ಕೋಸ್ಕರ ಹಂಬಲಿಸ್ತಾ ಇದ್ದೀವೋ, ಹೋರಾಟ ಮಾಡ್ತಾ ಇದ್ದೀವೋ, ಆ ಒಂದು ಸುಖ ನಮಗೆ ಸಿಗೋದಿಲ್ಲ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ನಾವೆಲ್ಲರೂ ಹೋರಾಟ ಮಾಡ್ತಾ ಇರೋದೇನಕ್ಕೆ? ನಾವು ನಮ್ಮ ಜೀವನದಲ್ಲಿ ಸುಖವಾಗಿ ಇರಬೇಕು ಅಂತ. ಸೊ ನಮಗೆ ಸುಖ ಬರಬೇಕು ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಸ್ಥಿರವಾಗಿ ಇದ್ದರೆ ಸುಖ ಬರುತ್ತೆ. ಇಲ್ಲ ಅಂದರೆ ಮನಸ್ಸು ಸ್ಥಿರವಾಗಿರಲ್ಲ, ಬುದ್ಧಿನೂ ಸ್ಥಿರವಾಗಿರಲ್ಲ. ಬುದ್ಧಿ ಸ್ಥಿರವಾಗಿಲ್ಲ ಅಂದರೆ ಶಾಂತಿನೂ ಇಲ್ಲ, ಸುಖನೂ ಇರಲ್ಲ. ಇದಾದಮೇಲೆ ಶ್ಲೋಕ 67 ಸೊ ಯಾವ ರೀತಿ ಒಂದು ಚಂಡಮಾರುತ ನೀರಿನಲ್ಲಿರುವ ದೋಣಿಯನ್ನು ಒಡೆದುಕೊಂಡು ಹೋಗುತ್ತೋ ಅದೇ ರೀತಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸನ್ನು ನೆಟ್ಟರು ಅದು ನಮ್ಮ ಬುದ್ಧಿಶಕ್ತಿಯನ್ನು ಅಪಹರಿಸ್ಕೊಂಡು ಹೋಗ್ಬಿಡುತ್ತೆ. ನೀವೆಲ್ಲರೂ ನೋಡಿರ್ಬೋದು, ಒಂದು ನದಿನಲ್ಲಿ ಯಾವಾಗ ಚಂಡಮಾರುತ ಬೀಸುತ್ತೆ ಆವಾಗ ಆಟೋಮೆಟಿಕ್ಕಾಗಿ ಆ ನದಿನಲ್ಲಿ ದೋಣಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ಅದೇ ರೀತಿ ನಾವು ಅಲೆದಾಡ್ತಾ ಇರೋಂಥ ನಮ್ಮ ಇಂದ್ರಿಯಗಳಲ್ಲಿ ಯಾವುದೆಲ್ಲ ಒಂದಕ್ಕಾದರೂ ನಾವು ವೀಕ್ನೆಸ್ನ ತೋರಿಸಿದ್ರೆ ಅದೇನಾಗುತ್ತೆ, ಮನುಷ್ಯನ ಬುದ್ಧಿಶಕ್ತಿಯನ್ನು ಅದು ಅಪಹರಣ ಮಾಡಿಕೊಂಡು ಹೋಗುತ್ತೆ. ಅಂದರೆ ಕಿಡ್ನ್ಯಾಪ್ ಮಾಡಿಬಿಡುತ್ತೆ. ಅದು ಅಷ್ಟೊಂದು ಪವರ್ಫುಲ್ ಆಗಿರೋದು ನಮ್ಮ ಇಂದ್ರಿಯಗಳು ಅಂತ ನಾವು ತಿಳ್ಕೊಂಡ್ವಿ.
ಸೊ ಈ ದಿನ ನಾವು 68 ಮತ್ತು 69 ಇವೆರಡು ಶ್ಲೋಕಗಳನ್ನು ಅಧ್ಯಯನ ಮಾಡೋಣ. ಸೊ ಭಗವದ್ಗೀತಾ 2ನೇ ಅಧ್ಯಾಯ ಗೀತಾಸಾರ ಸಂಗ್ರಹ ಶ್ಲೋಕ 68. ದಯವಿಟ್ಟು ಇದನ್ನು ಎಲ್ಲರೂ ರಿಪೀಟ್ ಮಾಡಿ. ತಸ್ಮಾದ್ಯಸ್ಯ ಮಹಾಬಾಹೋ ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಅನುವಾದ ಇದನ್ನು ಸಹ ರಿಪೀಟ್ ಮಾಡಿ. ಮಹಾಬಾಹುವೆ, ಈ ಕಾರಣದಿಂದ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ತಡೆದಿಡುತ್ತಾನೋ ಆತನು ನಿಶ್ಚಯವಾಗಿಯೂ ಸ್ಥಿರಬುದ್ಧಿಯವನು. ಶ್ಲೋಕ 69 ಹೇಳೋಣ, ಪಠಣ ಮಾಡೋಣ. ಅದಾದಮೇಲೆ ಎರಡನ್ನೂ ಸೇರಿ ನಾವು ಅರ್ಥ ಮಾಡ್ಕೊಳ್ಳೋಣ. ಶ್ಲೋಕ 69. ಯಾ ನಿಶಾ ಸರ್ವಭೂತಾನಾಂ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ ಸಾ ನಿಶಾ ಪಶ್ಯತೋ ಮುನೇಃ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ ಸಾ ನಿಶಾ ಪಶ್ಯತೋ ಮುನೇಃ. ಅನುವಾದ ಇದನ್ನು ಸಹ ಎಲ್ಲರೂ ರಿಪೀಟ್ ಮಾಡಿ. ಎಲ್ಲ ಪ್ರಾಣಿಗಳಿಗೆ ರಾತ್ರಿಯಾದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ. ಎಲ್ಲ ಪ್ರಾಣಿಗಳಿಗೆ ಎಚ್ಚೆತ್ತಿರುವ ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿಯಾಗುತ್ತದೆ. ಇದರ ಅರ್ಥ ಏನು ಅಂತ ಯಾರನ್ನ ಹೇಳ್ತೀರಾ? ಶ್ಲೋಕ 69 ಎಲ್ಲ ಪ್ರಾಣಿಗಳಿಗೆ ರಾತ್ರಿ ಆದಾಗ ಜಿತೇಂದ್ರಿಯನಿಗೆ ಎಚ್ಚರ ಆಗಿರುವಂತಹ ಕಾಲ, ಎಲ್ಲ ಪ್ರಾಣಿಗಳಿಗೆ ಎಚ್ಚೆತ್ತಿರುವ ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿ ಆಗುತ್ತೆ. ಹಂಗಂದ್ರೆ ಏನು? ದೇಹ ನಾವು ನಿದ್ದೆ ಮಾಡಿದಾಗ ಆತ್ಮ ಎಚ್ಚರವಾಗಿರುತ್ತೆ, ಎದ್ದಾಗ ಮಲ್ಕೊಳ್ಳುತ್ತೆ ಅಂತನಾ? ಓಕೆ, ಬೇರೆ ಏನಾದರೂ? ಕೃಷ್ಣ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಹಾಗಂದ್ರೆ ಏನು ಅಂತ? ಎಲ್ಲ ಪ್ರಾಣಿಗಳಿಗೆ ರಾತ್ರಿ ಆದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವಂಥ ಕಾಲ, ಎಲ್ಲ ಪ್ರಾಣಿಗಳಿಗೆ ಎಚ್ಚರಿಕೆ ಆಗಿರುವಂಥ ಕಾಲದಲ್ಲಿ ಆಂತರ್ಯ ಪರೀಕ್ಷೆಯನ್ನು ಮಾಡ್ಕೊಳ್ಳೋವನಿಗೆ ರಾತ್ರಿ ಆಗಿರುತ್ತೆ. ಏನು ಹೇಳ್ತಾ ಇರ್ಬೋದು ಕೃಷ್ಣ ಇಲ್ಲಿ?
ಅಂದರೆ ಎಲ್ಲ ಪ್ರಾಣಿಗಳು ರಾತ್ರಿ ಆಗಲಿ ಮಲಗಿರ್ಬೇಕಾದ್ರೆ ಜಿತೇಂದ್ರನಾದವನು ಎದ್ದು ಕೂತಿರ್ತಾನ? ಇಲ್ಲ, ಎಲ್ಲ ಪ್ರಾಣಿಗಳು ಎಚ್ಚರಿಕೆ ಆಗಿರಬೇಕಾದ್ರೆ ಆಂತರ್ಯ ಪರೀಕ್ಷೆ ಮಾಡ್ಕೊಳ್ಳೋವಂತಹ ಒಬ್ಬ ಭಕ್ತ ಮಲಗಿರ್ತಾನೆ. ಈಗ ಅರ್ಥ? ಇಂದ್ರಿಯ ಅಂದರೆ ನಮ್ಮ 5 ಸೆನ್ಸಸ್. ಇದನ್ನು ಗೆದ್ದಿರೋವನು ಜಿತೇಂದ್ರಿಯ. ಏನಿರ್ಬೋದು? ಕೃಷ್ಣ ಇಲ್ಲಿ ಏನು ಹೇಳ್ತಾ ಇರ್ಬೋದು? ನಮ್ಮ ಜೀವನದಲ್ಲಿರುವಂತಹ ದ್ವಂದ್ವಗಳನ್ನು ಕೃಷ್ಣ ಇಲ್ಲಿ ಬಿಚ್ಚಿಡ್ತಾ ಇದ್ದಾನೆ. ನಾವೆಲ್ಲರೂ ಅಂದ್ಕೊತೀವಿ ನನಗೆ ನಮ್ಮೆಲ್ಲರ ಗುರಿ ಒಂದೇ ತಾನೆ, ನಾವೆಲ್ಲರೂ ಆನಂದದಿಂದ ಬಾಳಬೇಕು, ಶಾಂತಿಯಿಂದ ಆನಂದದಿಂದ ನೆಮ್ಮದಿಯಾಗಿ ಬಾಳಬೇಕು ಅಂತ. ಸೊ ಈ ದಿನ ಏನು ಸ್ಪೆಷಲು? ಎಸ್, ಸ್ವಾತಂತ್ರ್ಯ ದಿನಾಚರಣೆ. ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಡಿಪೆಂಡೆನ್ಸ್? ಅನೇಕ ದೇಶಭಕ್ತರು ಬಲಿದಾನವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯ ಅಂದರೆ ಏನು? ಯೂಶಲ್ ಮೀನಿಂಗ್ ದಾಸ್ಯದಿಂದ ಬಿಡುಗಡೆ. ಆ್ಯಕ್ಚುಯಲ್ ಮೀನಿಂಗು ಅಂದರೆ ಬಿಡುಗಡೆ ಅಂದರೆ ಎಲ್ಲದರಿಂದ ಫ್ರೀ, ನಮ್ಗೆ ಇಷ್ಟ ಬಂದಾಗಿರ್ಬೋದು ಅಂತ. ಸ್ವಾತಂತ್ರ್ಯ ಅಂದರೆ ಏನು? ಹಿಂದೆಗಡೆ ಬ್ರಿಟಿಷರು ಬಂದ್ಬಿಟ್ಟು ನಮ್ಮನ್ನು ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡಿದ್ವಿ. ಸ್ವಾತಂತ್ರ್ಯ ಅಂದಿದ ತಕ್ಷಣ ನಮ್ಮದೇ ರೂಲ್ಸ್ ನಮ್ಗೆ ಇಷ್ಟ ಬಂದಂಗೆ ಬಾಳೋದು ಅಂತನಾ? ಯಾರ ಪೊಲಿಟಿಕಲ್ ಸೈನ್ಸ್ ಓದಿದ್ದೀರಾ? ಇಂಡಿಪೆಂಡೆನ್ಸ್ ಅಂದರೆ, ಸ್ವಾತಂತ್ರ್ಯ ಅಂದರೆ ಅದ್ರ ಮೀನಿಂಗ್ ಏನು? ಒಂದು ಚೌಕಟ್ಟಿರುತ್ತೆ, ಡಿಫೈನ್ಡ್ ಚೌಕಟ್ಟಿರುತ್ತೆ. ಆ ಚೌಕಟ್ಟಲ್ಲಿ ಫ್ರೀಯಾಗಿರ್ಬೋದು. ಆ ಚೌಕಟ್ಟು ಅಂದರೆ ಆ ರೂಲು ಪ್ರೊಸೆಸ್ಸು ಪಾಲಿಸಿಂದ ಆಚೆ ಕಡೆ ಹೋಗ್ಬೋದು. ದಟ್ ಈಸ್ ಫ್ರೀ ಫ್ರಮ್. ನಾವೆಲ್ಲರೂ ಯೂಶಲಿ ಏನಂತ ಅನ್ಕೊತೀವಿ, ಸ್ವಾತಂತ್ರ್ಯ ಅಂದರೆ ನನಗೆ ಇಷ್ಟ ಬಂದಂಗೆ ಬಾಳೋದು ಸ್ವಾತಂತ್ರ್ಯ ಅಂತ ನಾವು ಅನ್ಕೊತೀವಿ. ಆದರೆ ಟೆಕ್ಸ್ಟ್ ಬುಕ್ ಡೆಫಿನೇಷನಲ್ಲೂ ಏನಿದೆ ಗೊತ್ತಾ? ಸ್ವಾತಂತ್ರ್ಯ ಅಂದರೆ ಆ ಒಂದು ದೇಶದ ಸಂವಿಧಾನದಲ್ಲಿ ನಮಗೆ ರಚನೆ ಮಾಡಿರುವಂತಹ ಕಾನೂನುಗಳಿಗೆ ಅನುಗುಣವಾಗಿ ಜೀವನ ಮಾಡೋದು ಸ್ವಾತಂತ್ರ್ಯ. ಈ ಒಂದು ದೇಶದ ಸಂವಿಧಾನ ಏನೊಂದು ಕಾನ್ಸ್ಟಿಟ್ಯೂಷನ್ನು ನಮಗೆ ಏನೆಲ್ಲ ಲಾಸು ರೂಲ್ಸ್ಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ಜೀವನ ಮಾಡೋದು ಸ್ವಾತಂತ್ರ್ಯ. ಬೇರೆಯವರ ಆಳ್ವಿಕೆಯಲ್ಲಿ ಜೀವನ ಮಾಡಿದ್ರೆ ಅದು ಅವರ ಒಂದು ಆಳ್ವಿಕೆಯಲ್ಲಿ ನಾವು ಗುಲಾಮರಾಗಿದ್ದೀವಿ ಅಂತ. ಸ್ವಾತಂತ್ರ್ಯ ಅಂದ್ರೇನು? ನನಗೆ ಇಷ್ಟ ಬಂದಂಗೆ ಬಾಳೋದು ಸ್ವಾತಂತ್ರ್ಯ ಅಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ, ಸಂವಿಧಾನದಲ್ಲಿ ಏನನ್ನು ಡಿಫೈನ್ ಮಾಡಿದ್ದಾರೆ, ರೂಲ್ಸು ರೆಗ್ಯುಲೇಷನ್ಸು, ಕಾನೂನುಗಳು, ಅದಕ್ಕೆ ತಕ್ಕಂತೆ ಜೀವನ ಮಾಡೋದು ಸ್ವಾತಂತ್ರ್ಯ. ಅರ್ಥ ಆಯ್ತಾ? ನಾವು ಯೂಶಲಿ ನಾವು ಅಂದ್ಕೊಳ್ಳೋದೇನು, ನಾನು ನನಗೆ ಇಷ್ಟ ಬಂದಂಗೆ ಜೀವನ ಮಾಡಿದ್ರೆ ನಾನು ಸ್ವತಂತ್ರವಾಗಿದ್ದೀನಿ ಅಂತ. ಅಂದರೆ ನನಗೆ ಇಷ್ಟ ಬಂದಿದ್ದನ್ನು, ನನಗೆ ಅನಿಸಿದ್ದನ್ನು ನಾನು ಮಾಡಿದ್ರೆ ನಾನು ಸ್ವತಂತ್ರ ಅಂತ ನಾವು ತಪ್ಪಾಗಿ ತಿಳ್ಕೊತೀವಿ. ಸೊ ಈ ರೀತಿ ಮಾಡೋಕ್ಕೆ ಹೋದರೆ ಅದನ್ನು ಏನಂತ ಕರೀತಾರೆ ಗೊತ್ತಾ? ಸ್ವೇಚ್ಛಾಚಾರ ಅಂತ ಕರೀತಾರೆ. ಅದು ಸ್ವಾತಂತ್ರ್ಯ ಅಲ್ಲ. ನನಗೆ ಏನು ಇಷ್ಟನೋ ಆ ರೀತಿ ಬಾಳೋದು ಏನು? ಸ್ವೇಚ್ಛಾಚಾರ. ಅಂದರೆ ಸ್ವ ಇಚ್ಛೆ ಆಚಾರ. ನನ್ನ ಇಚ್ಛೆ ಏನಿದೆಯೋ ಅದನ್ನೇ ನಾನು ಆಚಾರ ಮಾಡೋದು ಸ್ವೇಚ್ಛಾಚಾರ ಅಂತ. ಸೊ ನಮಗೆ ನಮ್ಮ ಭಾರತ ದೇಶದಲ್ಲೇ ಆಗಲಿ, ಇಲ್ಲ ಯಾವುದೇ ದೇಶದಲ್ಲೇ ಆಗಲಿ, ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ ಅಲ್ಲಿ ನಮಗೆ ಸ್ವೇಚ್ಛಾಚಾರದ ಜೀವನ ಮಾಡೋದಕ್ಕೆ ಪರ್ಮಿಷನ್ನು ಸಿಕ್ಕಿಲ್ಲ. ನಮಗೆ ಇಷ್ಟ ಬಂದಂಗೆ ನಾವು ಜೀವನ ಮಾಡೋಕ್ಕೆ ಆಗಲ್ಲ. ನಾವು ರೋಡಲ್ಲಿ ಗಾಡಿ ತಗೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ಹೋಗಬೇಕು?
ಲೆಫ್ಟಲ್ಲೇ ಹೋಗಬೇಕು. ಅದು ಈ ದೇಶದ ರೂಲು, ಅದನ್ನು ನಾವು ಫಾಲೋ ಮಾಡಬೇಕು. ಟ್ರಾಫಿಕ್ ಸಿಗ್ನಲಲ್ಲಿ ರೆಡ್ ಲೈಟ್ ಬಂದಾಗ ನಿಲ್ಲಿಸಬೇಕು. ನಿಲ್ಲಿಸಿಲ್ಲ ಅಂದರೆ ಏನು ಮಾಡ್ತಾರೆ? ಫೈನ್ ಹಾಕ್ತಾರೆ. ಸೊ ಈ ಒಂದು ದೇಶದ ಕಾನೂನು ವ್ಯವಸ್ಥೆ ಇದೆ, ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋದರೆ ನಾವು ಗುಡ್ ಸಿಟಿಸನ್ಸ್. ಹೌದು ತಾನೆ? ಪಾಲನೆ ಮಾಡಿಲ್ಲ ಅಂದರೆ ಕ್ರಿಮಿನಲ್ಸ್. ನಮಗೆ ಫೈನು ಬೀಳುತ್ತೆ, ಕಡೆಗೆ ನ್ಯಾಯಾಲಯದಲ್ಲಿ ಕಟಕಟೆನಲ್ಲೂ ನಿಂತ್ಕೋಬೇಕಾಗತ್ತೆ, ಕಡೆಗೆ ಜೈಲಿಗೂ ಹೋಗಬೇಕಾಗತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಡಿಗ್ರಿನಲ್ಲಿ ನಮಗೆ ಪನಿಷ್ಮೆಂಟ್ಸು ಸಿಗುತ್ತೆ. ಹೌದಾ? ನಮ್ಮ ಸ್ವಾತಂತ್ರ್ಯ ದೇಶದಲ್ಲಿ ಇದಿರೋದು ಕಾನೂನು. ನಾನು ನನಗೆ ಇಷ್ಟ ಬಂದಂಗೆ, ನನ್ನ ತಲೆಗೆ, ನನ್ನ ಮನಸ್ಸಿಗೆ ತೋಚಿದಂಗೆ ನಾನು ಜೀವನ ಮಾಡೋದಕ್ಕೆ ಆಗಲ್ಲ. ನನಗೆ ಇಷ್ಟ ಬಂತು ಅಂತ ನಾನು ಇನ್ನೊಬ್ಬರ ಮನೆಗೆ ಹೋಗಿ ದರೋಡೆ ಮಾಡೋಕ್ಕಾಗಲ್ಲ, ಇನ್ನೊಬ್ಬರಿಗೆ ಹೊಡೆಯೋಕ್ಕಾಗಲ್ಲ, ಕೊಲೆ ಮಾಡೋಕ್ಕಾಗಲ್ಲ, ಜಗಳ ಆಡೋಕ್ಕಾಗಲ್ಲ. ಇದಕ್ಕೆಲ್ಲ ಏನಿದೆ? ಕಾನೂನಿನಲ್ಲಿ ರಕ್ಷಣೆ ಇದೆ. ಸೊ ನಾವೆಲ್ಲರೂ ಈ ಒಂದು ಸಮಾಜದಲ್ಲಿ ಸುಖ ಮತ್ತು ಶಾಂತಿಯಿಂದ ಬಾಳಬೇಕು ಅಂದರೆ ಎಲ್ಲರೂ ಸ್ವಇಚ್ಛೆಯಿಂದ ಬದುಕಿದ್ರೆ ಸುಖ ಶಾಂತಿ ಬರಲ್ಲ. ಅವಾಗೇನು ಬರುತ್ತೆ? ಜಗಳ ಬರುತ್ತೆ. ಪ್ರತಿಯೊಬ್ಬರೂ ಏನು ಮಾಡ್ತಾ ಇರ್ತಾರೆ? ಇನ್ನೊಬ್ಬರ ಬೌಂಡ್ರಿನಲ್ಲಿ ಹೋಗಿ ಅವರಲ್ಲಿರುವಂಥ ಸುಖ ಶಾಂತಿನ ನಾವು ಕಬಳಿಸ್ತಾ ಇರ್ತೀವಿ. ಸೊ ಆವಾಗ ನಮಗೆ ಈ ಒಂದು ಸಮಾಜದಲ್ಲಿ ಎಲ್ಲರೂ ಒಟ್ಟಿಗೆ ಶಾಂತಿಯಿಂದ ಬಾಳೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಅಂತಲೇ ಏನಿದೆ? ರೂಲ್ಸು, ರೆಗ್ಯುಲೇಷನ್ಸು, ಲಾಸು, ಇವೆಲ್ಲ ಕಾನೂನು ನಿಯಮಗಳು ಈ ಒಂದು ಸಮಾಜದಲ್ಲಿ ಇದೆ. ಅದರ ಚೌಕಟ್ಟಿನಲ್ಲಿ ಅದನ್ನು ಪಾಲಿಸ್ಕೊಂಡು ಬಾಳಿದ್ರೆ ಏನು ಸಿಗುತ್ತೆ? ನಾವೆಲ್ಲರೂ ಚೆನ್ನಾಗಿ ಇರ್ಬೋದು. ಹೌದು ತಾನೆ? ಸೊ ನಮ್ಮ ಒಂದು ಫಸ್ಟು ಮೈಂಡ್ಸೆಟ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನನಗೆ ಇಷ್ಟ ಬಂದಂಗೆ ಜೀವನ ಮಾಡೋದು ಸ್ವಾತಂತ್ರ್ಯ ಅಲ್ಲ. ನಾನು ಆ ರೀತಿ ಜೀವನ ಮಾಡೋದಕ್ಕೆ ಈ ಒಂದು ಸಮಾಜದಲ್ಲೂ ನಮ್ಮ ದೇಶದಲ್ಲೂ ಅದಕ್ಕೆ ಪರ್ಮಿಷನ್ನು ಇಲ್ಲ. ಈ ಒಂದು ದೇಶದ ಕಾನೂನನ್ನು ನಾವು ಏನು ಮಾಡಬೇಕು? ಪಾಲನೆ ಮಾಡಬೇಕು. ಆವಾಗ ನಾನು ಗುಡ್ ಸಿಟಿಸನ್. ಕಾನೂನು ಪಾಲನೆ ಮಾಡಿಲ್ಲ ಅಂದರೆ ನನ್ನನ್ನು ಜೈಲಲ್ಲೂ ಹಾಕ್ಬೋದು, ಮರಣ ದಂಡನೆಗೂ ಹಾಕ್ಬೋದು, ನನ್ನ ಪ್ರಾಣನೂ ಅವರು ತೆಗಿಬೋದು. ಸೊ ಈ ರೀತಿ ಕಾನೂನು ಡಿಫೈನ್ ಆಗಿರೋದು. ಇದರ ಚೌಕಟ್ಟಿನ ಒಳಗಡೆ ನಾವು ಜೀವನ ಮಾಡೋದು. ಸೊ ಇಷ್ಟೆಲ್ಲ ಕಾನೂನುಗಳಿದ್ದರೂ ನಮ್ಮ ಸಮಾಜದಲ್ಲಿ ಏನಾಗುತ್ತೆ? ಅನೇಕರು ನಾವೆಲ್ಲರೂ ಫಾಲೋ ಮಾಡ್ತೀವಿ. ಫಾಲೋ ಮಾಡದೇ ಇರೋರು ಯಾರೂ ಇಲ್ವಾ? ಇದ್ದಾರೆ. ಅವ್ರಿಗೆಲ್ಲರಿಗೂ ಗೊತ್ತು ಈ ರೀತಿ ಕಾನೂನು ಅನ್ನೋದಿದೆ, ಪೊಲೀಸ್ ವ್ಯವಸ್ಥೆ ಇದೆ, ನ್ಯಾಯಾಲಯದ ವ್ಯವಸ್ಥೆ ಇದೆ, ನನಗೆ ಶಿಕ್ಷೆ ಆಗುತ್ತೆ ಅಂತಲೂ ಗೊತ್ತು. ಆದ್ರೂ ಕಾನೂನನ್ನು ಮುರಿಯುವಂಥವರು ಈ ಸಮಾಜದಲ್ಲಿ ಇದ್ದಾರೆ. ಹೌದು ತಾನೆ? ಸೊ ಅಂದರೆ ಈ ಸಮಾಜದಲ್ಲಿ ಎಷ್ಟು ಥರ ಆಯಿತು? 2 ಥರ ಕ್ಯಾಟಗರಿ ಜನ ಇದ್ದಾರೆ. ಒಬ್ಬರು ಕಾನೂನನ್ನು ಪಾಲಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಜೀವನ ಮಾಡೋರು, ಅವರು ಗುಡ್ ಸಿಟಿಸನ್ಸ್. ಇನ್ನು ಕೆಲವರು ಕಾನೂನನ್ನ ಮುರಿದು ಜೀವನ ಮಾಡೋವಂಥವ್ರು, ಅವರೇನು? ಕ್ರಿಮಿನಲ್ಸ್. ಅದಾ ಸಿಂಪಲ್ ಡೆಫಿನೇಷನು. ಯಾರು ಕಾನೂನನ್ನು ಪಾಲನೆ ಮಾಡ್ಕೊಂಡು ಜೀವನ ಮಾಡ್ತೀವೋ ನಾವೆಲ್ಲ ಗುಡ್ ಸಿಟಿಸನ್. ಯಾರು ಕಾನೂನನ್ನು ಮುರಿತಾರೋ ಅವರು ಕ್ರಿಮಿನಲ್ಸ್. ಸೊ ಈ ಥರ 2 ವರ್ಗ ನಮ್ಮ ಸಮಾಜದಲ್ಲಿ ಇದೆ. ಹೌದಾ? ಸೊ ಅದೇ ರೀತಿಯೇ ಈ ಪ್ರಕೃತಿಯಲ್ಲೂ ಸಹ ಏನಿದೆ? ನೈಸರ್ಗಿಕ ನಿಯಮಗಳಿದೆ. ಈ ಒಂದು ದೇಶದಲ್ಲಿ ಯಾವ ರೀತಿ ನಮಗೆ ಕಾನೂನಿದೆಯೋ ಅದೇ ರೀತಿ ಈ ಪ್ರಕೃತಿಯಲ್ಲೂ ಸಹ ಏನಿದೆ? ನೈಸರ್ಗಿಕ ನಿಯಮಗಳಿದೆ. ನೈಸರ್ಗಿಕ ನಿಯಮಗಳಂದರೆ ಲಾಸ್ ಆಫ್ ನೇಚರ್. ಈ ಒಂದು ಈ ಒಂದು ನಮ್ಮ ದೇಶದಲ್ಲಿ ಬೇಕಾದರೆ ನಾವು ಇನ್ಫ್ಲೂಯೆನ್ಸ್ ಮಾಡಿ ಇದು ಮಾಡಿ ತಪ್ಪು ಮಾಡಿದ್ರೂ ಅಲ್ಲಿಂದ ಹೊರಗಡೆ ಬರೋದಕ್ಕೆ ದಾರಿಗಳನ್ನ ಹುಡ್ಕೋಬೋದು. ಆದರೆ ಆ ಲಾಸ್ ಆಫ್ ನೇಚರ್ ಇದೆಯಲ್ಲ, ನೈಸರ್ಗಿಕ ನಿಯಮಗಳು, ಅದರಿಂದ ನಮ್ಮ ಕೈಯಲ್ಲಿ ಬಿಡಿಸ್ಕೊಳ್ಳೋದಕ್ಕೆ ಆಗದೇ ಇಲ್ಲ.
ಸೊ ಆ ನೈಸರ್ಗಿಕ ನಿಯಮಗಳಿಗೆ ಅನುಗುಣವಾಗಿ ಯಾರು ಜೀವನ ಮಾಡ್ತಾರೋ ಅವ್ರು ಯಾರು? ಗುಡ್ ಸಿಟಿಸನ್ಸ್. ಅವರು ಮನುಷ್ಯರು, ನಿಜವಾದ ಮನುಷ್ಯರು ಅಂದರೆ ಈ ನೈಸರ್ಗಿಕ ನಿಯಮಗಳಿಗೆ ಅನುಗುಣವಾಗಿ ಜೀವನ ಮಾಡೋವಂಥವ್ರು. ಇದಕ್ಕೆ ವಿರುದ್ಧವಾಗಿ ಮಾಡೋವಂಥವ್ರು ಎಗೇನ್ ಕ್ರಿಮಿನಲ್ಸ್. ಅವ್ರಿಗೇನಾಗುತ್ತೆ? ಶಿಕ್ಷೆ ಆಗುತ್ತೆ. ಸೊ ಇಲ್ಲಿ ನಮ್ಮ ಕೋರ್ಟಲ್ಲೂ ಸಹ ಶಿಕ್ಷೆ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಕೆಲವೊಂದು ಸತಿ ಇಮಿಡಿಯೇಟ್ ಆಗುತ್ತೆ. ಅದೇ ರೀತಿ ನೈಸರ್ಗಿಕ ನಿಯಮದಲ್ಲೂ ಸಹ ಕೆಲವೊಂದು ಸಾರಿ ಶಿಕ್ಷೆ ಇಮಿಡಿಯೇಟ್ಲಿ ಆಗುತ್ತೆ, ಕೆಲವೊಂದು ಸಾರಿ ಸ್ವಲ್ಪ ಟೈಮ್ ತಗೊಂಡು ಆಗುತ್ತೆ. ಸೊ ನೈಸರ್ಗಿಕ ನಿಯಮದಲ್ಲೂ ಸಹ ಏನಿದೆ, ಯಾರು ಅದನ್ನು ಫಾಲೋ ಮಾಡ್ತಾರೆ ಅವರು ಒಂದು ಕ್ಯಾಟಗರಿ, ಮಾಡದೇ ಇರೋರು ಇನ್ನೊಂದು ಕ್ಯಾಟಗರಿ. ಸೊ ಈ ರೀತಿ ಎರಡು ಕ್ಯಾಟಗರಿ ಆದಂತಹ ಜನಗಳು ನಾವು ಇದ್ದೇ ಇರ್ತೀವಿ. ಸೊ ಅದೇ ರೀತಿ ಕೃಷ್ಣ ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ಎರಡು ಕ್ಯಾಟಗರಿ ಜನಗಳನ್ನ ಇಲ್ಲಿ ಕೃಷ್ಣ ಎತ್ತಿ ತೋರಿಸ್ತಾ ಇದ್ದಾನೆ. ಆ ಎರಡು ಕ್ಯಾಟಗರಿ ಅನ್ನೋದು ಎಲ್ಲೆಲ್ಲಿದೆ ಅಂತ ಯೋಚನೆ ಮಾಡಿ ನೋಡಿ. ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಅವತ್ತು ಎರಡು ಕ್ಯಾಟಗರಿ ಬರ್ತಾ ಇರುತ್ತೆ. ನಾನು ಏನೇ ಮಾಡ್ತಾ ಇರಲಿ, ಒಂದು ಸತಿ ಓಕೆ ಇದನ್ನು ಮಾಡೋಣ ಅನಿಸುತ್ತೆ, ಇನ್ನೊಂದು ಸತಿ ಅದು ಮಾಡೋಣ ಅನಿಸುತ್ತೆ, ಒಂದು ಸತಿ ಇದು ಸರಿ ಅನಿಸುತ್ತೆ, ಒಂದು ಸತಿ ಅದು ಸರಿ ಅನಿಸುತ್ತೆ. ಪ್ರತಿಯೊಂದರಲ್ಲೂ ಅಷ್ಟೇ. ಈಗ ನಾನು ಸ್ಕೂಲ್ಗೆ ಹೋಗ್ತೀನಿ, ಇಲ್ಲ ಕಾಲೇಜ್ಗೆ ಹೋಗ್ತೀನಿ, ಅಲ್ಲಿ ಎಲ್ಲರಿಗೂ ಗೊತ್ತು ನಾವೆಲ್ಲರೂ ಹೋಗ್ತಾ ಇರೋದೀನಿ ಸ್ಕೂಲ್ಗೆ ಕಾಲೇಜ್ಗೆ ಓದೋಕ್ಕೆ. ಆದರೆ ಹುಡುಗರು ಅದನ್ನು ಬಿಟ್ಟು ಬಾಕಿ ಎಲ್ಲ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಗೊತ್ತು ನಾನು ಸ್ಕೂಲ್ಗೆ ಹೋಗ್ತಾ ಇರೋದಕ್ಕೆ ಓದೋದಕ್ಕೆ ಅಂತ. ಆದರೆ ಅದೇ ಬೋರಿಂಗಲ್ಲಿ ಅದು ಬಿಟ್ಟು ಬಾಕಿ ಎಲ್ಲ ಚೆನ್ನಾಗಿದೆ. ಸ್ಕೂಲ್ ಚೆನ್ನಾಗಿದೆ, ಬೆಂಚ್ ಚೆನ್ನಾಗಿದೆ, ಬೋರ್ಡ್ ಚೆನ್ನಾಗಿದೆ, ಅಲ್ಲಿರೋ ಫ್ರೆಂಡ್ಸ್ಗಳು ಚೆನ್ನಾಗಿದ್ದಾರೆ, ಬುಕ್ ಚೆನ್ನಾಗಿದೆ, ಬ್ಯಾಗ್ ಚೆನ್ನಾಗಿದೆ, ಆಟದ ಮೈದಾನ ಚೆನ್ನಾಗಿದೆ, ಆಟ ಆಡಿಸೋದು ಚೆನ್ನಾಗಿದೆ, ಪಾಠ ಮಾತ್ರ ಚೆನ್ನಾಗಿರಲ್ಲ. ಹೌದು ತಾನೆ? ಎಲ್ಲರಿಗೂ ಗೊತ್ತು ಎಕ್ಸಾಮ್ ಅನ್ನೋದೇ ರೀತಿ ಬರುತ್ತೆ. ನಾನು ಸ್ಟಾರ್ಟಿಂಗಿಂದ ಓದಿದ್ರೆ ಚೆನ್ನಾಗಿ ಬರಿಬೋದು, ಕೊನೆಯಲ್ಲಿ ಇಲ್ಲ ಒದ್ದಾಡಬೇಕು ಅಂತ. ಆದ್ರೂ ಎಲ್ಲರೂ ಸ್ಟಾರ್ಟಿಂಗಿಂದನೇ ಓದ್ತಾರ? ಟೂ ಕ್ಯಾಟಗರಿ ಪೀಪಲ್ ಇದ್ದೇ ಇರ್ತಾರೆ. ನಾನು ಕೊನೆಯಲ್ಲೇ ಓದೋದು, ಇಲ್ಲ ಕೆಲವರು ಸ್ಟಾರ್ಟಿಂಗಿಂದನೇ ಓದ್ತೀನಿ ಅಂತ. ಸೊ ಇದೇ ರೀತಿ ಕಾನೂನನ್ನ ಓಕೆ ನಾನು ಪಾಲಿಸ್ಕೊಂಡು ಹೋಗ್ತೀನಿ, ಕ್ಯಾಟಗರಿ 1. ನಾನು ಅದನ್ನು ಮುಡ್ದೇ ಬಾಳ್ತೀನಿ, ಕ್ಯಾಟಗರಿ ನಂಬರ್ 2. ನಾನು ದೇವರನ್ನು ನಂಬ್ತೀನಿ, ನಾನು ದೇವರನ್ನು ನಂಬಲ್ಲ, ಆಸ್ತಿಕ ನಾಸ್ತಿಕ, ಕ್ಯಾಟಗರಿ 1, ಕ್ಯಾಟಗರಿ 2. ಇದರಲ್ಲೂ ಸಹ ಕೆಲವರು ಆತ್ಮವನ್ನು ನಂಬ್ತಾರೆ, ಕೆಲವರು ನಂಬಲ್ಲ. ಅದೊಂದು ಕ್ಯಾಟಗರಿ, ಇದೊಂದು ಕ್ಯಾಟಗರಿ. ನಮ್ಮ ಒಂದು ಶಾಸ್ತ್ರದಲ್ಲೇ ಎಷ್ಟೊಂದು ಬರುತ್ತೆ. ನಮ್ಮ ಇದರಲ್ಲೇ ಬರುವಂಥ ಒಬ್ಬ ಚಾರ್ವಾಕ ಮುನಿ ಅಂತಿದ್ದಾನೆ. ಅವನೇನು ಹೇಳ್ತಾನೆ ಅಂದರೆ, ಸತ್ತ ಮೇಲೆ ನಮಗೆ ಏನಾಗಿದೆ ಅನ್ನೋದು ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವೇನಕ್ಕೆ ತಲೆ ಕೆಡಿಸ್ಕೋಬೇಕು ಅಂತ. ಹುಟ್ಟಿದಾಗ ಇದ್ದಾಗ ಹೆಂಗೆ ಬಾಳಬೇಕೋ ನೀವು ಬಾಳಿ ಅಂತ. ಸತ್ತ ಮೇಲೆ ಏನಾಗುತ್ತೋ ಯಾರು ಗೊತ್ತು? ಸತ್ತ ಮೇಲೆ ಏನೂ ಇಲ್ಲ. ಇರೋ ಅಷ್ಟು ದಿನ ಸಾಲ ಮಾಡಿದ್ರು ತುಪ್ಪ ತಿನ್ನು ಅಂತ. ಇಂಥ ಕ್ಯಾಟಗರಿ ಪೀಪಲ್ಲು ಇರ್ತಾರೆ ಸೊಸೈಟಿನಲ್ಲಿ. ಅಷ್ಟೊಂದು ದುಡ್ದು ಏನಕ್ಕೆ ಇದು ಮಾಡ್ತೀಯಾ? ಯಾರಿಗಾನೋ ಒಬ್ಬರೊಂದು ಸತಿ ಮೋಸ ಮಾಡಿದ್ರೆ ಸಾಕು ನನಗೆ ಕೋಟಿ ರೂಪಾಯಿ ಸಿಕ್ಬಿಡುತ್ತೆ ಅಂತ. ಇಂಥ ಕ್ಯಾಟಗರಿ ಪೀಪಲ್ಲು ಇರ್ತಾರೆ. ಅವ್ರಿಗೆ ಗೊತ್ತಿದೆ ನನಗೆ ಪನಿಷ್ಮೆಂಟ್ ಆಗುತ್ತೆ ಅಂತ, ಆದ್ರೂ ಆ ಒಂದು ಕೆಲಸನ ಮಾಡ್ತಾರೆ. ಸೊ ಈ ರೀತಿ ನಾವು ನೋಡಿದ್ರೆ 2 ಕ್ಯಾಟಗರಿ ಅನ್ನೋದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಇರುತ್ತೆ. ಕೆಲವರು ಆತ್ಮನ ನಂಬ್ತಾರೆ, ಕೆಲವರು ನಂಬಲ್ಲ. ಕೆಲವರು ದೇವರನ್ನ ನಂಬ್ತಾರೆ, ಕೆಲವರು ನಂಬಲ್ಲ. ಕೆಲವರು ಪ್ರಕೃತಿನ ನಂಬ್ತಾರೆ, ಕೆಲವರು ನಂಬಲ್ಲ. ಅದಿರೋದೇ ನಾನು ಲೂಟಿ ಮಾಡಿ ನನ್ನ ಸಾಮ್ರಾಜ್ಯ ಕಟ್ಟೋದಕ್ಕೆ ಅಂತ ಬಾಳ್ತಾರೆ. ಸೊ ಈ ರೀತಿ 2 ಕ್ಯಾಟಗರಿಯಾದಂತಹ ಜನಗಳು ಈ ಒಂದು ಸಮಾಜದಲ್ಲಿ ಯಾವಾಗಲೂ ಇರ್ತಾರೆ. ಸೊ ಒಂದು ಕ್ಯಾಟಗರಿಗೆ ಹೋದರೆ, ಆದರೆ ಇವೆರಡು ಕ್ಯಾಟಗರಿ ಆದಂಥ ಜನಗಳನ್ನು ನೋಡಿ, ಅವರು ಮಾಡೋವಂತಹ ಚಟುವಟಿಕೆಗಳು, ಆ್ಯಕ್ಟಿವಿಟೀಸು ಕಂಪ್ಲೀಟಾಗಿ ಏನಾಗಿರುತ್ತೆ? ಆಪೋಸಿಟೇ ಆಗಿರುತ್ತೆ. ಯಾರು ನ್ಯಾಯ ನೀತಿ ಧರ್ಮದಿಂದ ನಾನು ಬಾಳಬೇಕು,
ಅದರ ಪ್ರಕಾರ ನಾನು ಜೀವನವನ್ನು ಮಾಡಬೇಕು ಅನ್ನೋ ಒಂದು ದಾರಿ ಒಂದು ಥರ ಇರುತ್ತೆ. ಅವನು ಪಾಪ ಬೆಳಿಗ್ಗೆ ಎದ್ಬಿಟ್ಟು ದುಡಿಯೋದಕ್ಕೆ ಹೋಗ್ತಾನೆ. ಯಾರು ಕಳ್ಳತನ ಮಾಡಬೇಕು ಅನ್ನೋವನು ರಾತ್ರಿ ಎದ್ಬಿಟ್ಟು ಹೋಗ್ತಾನೆ. ಇದನ್ನೇ ಹೇಳ್ತಾ ಇರೋದು. ಇನ್ನೊಬ್ಬರ ತಲೆ ಹೊಡೆದಾದ್ರೂ ನಾನು ಜೀವನ ಮಾಡಬೇಕು ಅಂತ ಹೋಗೋನು ಏನು ಮಾಡ್ತಾನೆ? ಅವರಿಬ್ಬರದಕ್ಕೆ ಆ್ಯಕ್ಟಿವಿಟೀಸು ಒಂದೇ ಆಗಿರಲ್ಲ, ಅವರ ಮನಸ್ಥಿತಿನೂ ಒಂದೇ ಆಗಿರಲ್ಲ. ಯಾರು ನನಗೆ ಬರೀ ಈ ಜೀವನ ಅಂತ ಇರೋದು ಬರೀ ಎಂಜಾಯ್ಮೆಂಟ್ಗೆ ಅಂತ ಜೀವನ ಯಾರು ಮಾಡ್ತಾರೋ ಅವರ ಆ್ಯಕ್ಟಿವಿಟೀಸು ಒಂದು ಥರ ಇರುತ್ತೆ. ಯಾರಿಗೆ ಈ ಒಂದು ಮನುಷ್ಯನ ಜನ್ಮ ನಮಗೆ ಈಗ ಸಿಕ್ಕಿದೆ, ಈ ಜೀವನ ಇರೋದು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಅಂತ ಬದುಕ್ತಾರಲ್ಲ, ಅವರ ಜೀವನದ ಆ್ಯಕ್ಟಿವಿಟೀಸು ಬೇರೆ ಥರ ಇರುತ್ತೆ, ಅದು ಒಂದೇ ಥರ ಇರಲ್ಲ. ನನ್ನ ಜೀವನದಲ್ಲಿ ನಾನು ಹುಟ್ಟಿರೋದೇ ಬರೀ ಎಂಜಾಯ್ ಮಾಡಬೇಕು ಅನ್ನೋರು ಏನು ಮಾಡ್ತಾ ಇರ್ತಾರೆ? ಎಂಜಾಯ್ಮೆಂಟ್ ಎಲ್ಲಿಂದ ಸಿಗುತ್ತೆ? ಇಂದ್ರಿಯಗಳಿಂದ ಸಿಗುತ್ತೆ. ಯಾವ್ಯಾವುದು ಇಂದ್ರಿಯಗಳು? ಆ ಎಲ್ಲ ಇಂದ್ರಿಯಗಳಿಗೆ ಏನೇನು ಬೇಕೋ ಅದನ್ನು ಹುಡುಕಿ ಅದನ್ನು ಕೊಡ್ತಾ ಹೋಗ್ತಾರೆ. ನನಗೆ ಕುಡಿದ್ರೆ ಸಿಗುತ್ತೆ, ತಿಂದರೆ ಸಿಗುತ್ತೆ, ಅಲಿದ್ರೆ ಸಿಗುತ್ತೆ, ಏನೋ ಕೇಳಿದ್ರೆ ಸಿಗುತ್ತೆ, ಮೆಂಟ್ಲು ಥರ ಕುಣಿದ್ರೆ ಸಿಗುತ್ತೆ, ಇಲ್ಲ ಕೆಲವರಿಗೆ ತೊಂದರೆ ಕೊಟ್ಟರೆ ಸಿಗುತ್ತೆ. ಈ ರೀತಿ ವಿಕೃತ ಮನಪರಿಸ್ಥಿತಿನಲ್ಲಿರೋರು ಇರ್ತಾರೆ. ಸೊ ಅವರು ಮಾಡೋವಂತಹ ಜೀವನದ ಒಂದು ರೀತಿ ಬೇರೆಯದಾಗಿ ಇರುತ್ತೆ. ಅವ್ರು ಏನೇ ಮಾಡಲಿ, ಅದು ಸಂಬಂಧಗಳಾಗಿರಲಿ ಅಥವಾ ವ್ಯವಹಾರ ಆಗಿರಲಿ ಅಥವಾ ಆಫೀಸ್ ಆಗಿರಲಿ, ಅವ್ರು ಮಾಡೋ ಕೆಲಸ ಆಗಿರಲಿ, ಏನೇ ಆಗಿರಲಿ, ಅಲ್ಲಿ ಏನು ಹುಡುಕ್ತಾ ಇರ್ತಾರೆ? ಇದರಿಂದ ನನಗೆ ಏನು ಲಾಭ ಸಿಗುತ್ತೆ, ಇದರಿಂದ ನನಗೆ ಯಾವ ರೀತಿ ಸಂತೋಷ ಸಿಗುತ್ತೆ, ಇದನ್ನು ಅವರು ಹುಡುಕ್ತಾ ಇರ್ತಾರೆ. ಆದರೆ ಯಾರು ಆತ್ಮ ಸಾಕ್ಷಾತ್ಕಾರದಕ್ಕೋಸ್ಕರ ಜೀವನ ಮಾಡ್ತಾ ಇರ್ತಾರೆ, ಅವರು ಜೀವನ ಮಾಡೋದು ಇಂದ್ರಿಯಗಳನ್ನು ನಾನು ಯಾವ ರೀತಿ ನಿಗ್ರಹ ಮಾಡಲಿ ಅಂತ ಜೀವನ ಮಾಡ್ತಾ ಇರ್ತಾರೆ. ಅದಕ್ಕೇನೇನು ಬೇಕೋ ಅದನ್ನು ಯಾವ ರೀತಿ ನಾನು ಕೊಡಲಿ ಅಂತ ಜೀವನ ಮಾಡಲ್ಲ, ಅದನ್ನು ನಾನು ಯಾವ ರೀತಿ ಕಂಟ್ರೋಲ್ ಮಾಡಲಿ, ಅದನ್ನು ನಾನು ಯೂಸ್ ಮಾಡಿಕೊಂಡು ಯಾವ ರೀತಿ ಮುಂದಕ್ಕೆ ಹೋಗಲಿ ಅನ್ನೋದನ್ನು ಅವರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಒಬ್ಬ ಲೌಕಿಕವಾದಿ, ಇನ್ನೊಬ್ಬ ಆಧ್ಯಾತ್ಮಿಕವಾದಿ, ಇವರಿಬ್ಬರ ಜೀವನ ಬೇರೆ ಆಗಿರುತ್ತೆ. ಅದ್ಯಾವತ್ತೂ ಒಂದೇ ಆಗಿರಲ್ಲ. ಸೊ ಲೌಕಿಕವಾದಿಗೆ ಎಚ್ಚರಿಕೆ ಆದಾಗ ಆಧ್ಯಾತ್ಮಿಕವಾದಿ ಮಲ್ಕೊಂಡಿರ್ತಾನೆ. ಅಂದರೆ ಇಲ್ಲಿ ಕೃಷ್ಣ ಕೊಡ್ತಾ ಇರೋವಂಥ ಉದಾಹರಣೆ ಏನು? ಲೌಕಿಕವಾದಿ ಯಾವುದೆಲ್ಲ ಒಂದು ಕೆಲಸಗಳಿಗೆ ಅತ್ಯಂತ ಕಾರ್ಯಚಟುವಟಿಕೆಯಿಂದ ಹೋರಾಟ ಮಾಡ್ತಾನೋ ಅದು ಆಧ್ಯಾತ್ಮಿಕವಾದಿಗೆ ಬೇಕಿಲ್ಲ. ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ, ಇನ್ನೂ ಬೇಕು, ರಾತ್ರಿ ಹಗಲು ಬರೀ ಅದನ್ನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ. ಜೀವನದ ಗುರಿನೇ ಅದಾಗೋಗಿರುತ್ತೆ. ಅದು ಲೌಕಿಕವಾದಿ. ಇದಕ್ಕೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ರು. 95 ವರ್ಷದ ಒಂದು ಮುದುಕಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾರೆ. ನನ್ನನ್ನು ಯಾವಾಗ ಕರ್ಕೊಂಡ್ಬಿಡ್ತೀಯಪ್ಪ, ಸಾಕಾಯಿತು, ನನ್ನ ಜೀವನ ಸಾಕಾಯಿತು ಅಂತ. ಆ ದೇವಸ್ಥಾನದಲ್ಲಿರುವಂಥ ಪೂಜಾರಿ ಯಾವಾಗಲೂ ಅವರನ್ನೇ ನೋಡ್ತಾ ಇರ್ತಾನೆ. ಅವರ ಕಣ್ಗಳಲ್ಲಿ ಅವ್ರ ಮನೇಲಿ ಇರೋವಂಥ ಎಲ್ಲ ತಿಚೋರಿಗಳದ್ದು, ಎಲ್ಲ ಬಾಗಿಲದ್ದು ಎಲ್ಲ ಕೀಗಳು ಅವ್ರ ಹತ್ರನೇ ಇರುತ್ತೆ. ಅವ್ರಿಗೆ ಯಾರಿಗೂ ಕೊಟ್ಟಿರಲ್ಲ ಇದು. ಎಲ್ಲದರ ಕಂಟ್ರೋಲು ಅವ್ರ ಹತ್ರನೇ ಇರುತ್ತೆ. ಪ್ರತಿದಿನ ಅವ್ರು ಬಂದ್ಬಿಟ್ಟು ಕೇಳೋದೇನೋ, ಸಾಕಾಯ್ತು, ಜೀವನನೇ ಸಾಕಾಯಿತು, ನೀನು ಯಾವಾಗ ಕರ್ಕೊಳ್ತೀಯ ಅಂತ ಅವರು ಕೇಳ್ತಾ ಇರ್ತಾರೆ. ಸೊ ಇದನ್ನು ನೋಡಿ ಪೂಜಾರಿಗೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಯಾಕೋ ಜಾಸ್ತಿ ಆಯಿತು ಈ ಮುದುಕಿದು ಅಂದ್ಬಿಟ್ಟು ಒಂದು ದಿನ ಅವ್ರು ಬರೋದಕ್ಕಿಂತ ಮುಂಚೆ ವಿಗ್ರಹದ ಹಿಂದೆಗಡೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ, ಅವ್ರಿಗೆ ಕಾಣಿಸ್ದೇ ಇರೋ ಥರ. ಅಜ್ಜಿ ಬಂದ್ಬಿಟ್ಟು ಕೇಳ್ತಾರೆ, ಯಾವಾಗ ಕರ್ಕೊಂಡ್ಬಿಡ್ತೀಯಪ್ಪ, ನನಗೆ ಟೈಮ್ ಎಷ್ಟು ದಿನ ಅಂತ ನಾನು ಇದೇ ರೀತಿ ಬಾಳಬೇಕು ಅಂತ. ಈಗಲೇ ಕರ್ಕೊಡ್ತೀನಿ ಬಾ ಅಂತಾರೆ. ಆ ಮುದುಕಿ ಏನು ಮಾಡ್ತಾರೆ, ಭಯ ಬಿದ್ದು ಅಲ್ಲಿಂದ ಓಡೋಗ್ತಾರೆ. ನಾನು ಬರಲ್ಲ ಅಂತ. ಇದು ಆ ಥರ. ನಾವು ಲೌಕಿಕವಾದಿಯಾಗಿದ್ದರೆ ಆ ಜೀವನ ಬೇರೆ, ಆಧ್ಯಾತ್ಮಿಕವಾದಿಯಾಗಿದ್ದರೆ ಆ ಜೀವನ ಬೇರೆ. ಸೊ ಇದನ್ನು ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಕಠೋಪನಿಷತ್ತಲ್ಲಿ ಒಂದು ಕತೆ ಬರುತ್ತೆ.
ಕಠೋಪನಿಷತ್ತಲ್ಲೇ ನಮಗೆ ಈ ಒಂದು ಕಾನ್ಸೆಪ್ಟನ್ನ ಕೊಟ್ಟಿರೋದು. ನಮ್ಮ ಜೀವನದಲ್ಲಿ ಒಂದು ಶ್ರೇಯಸ್ಸು ಅನ್ನೋದಿದೆ, ಇನ್ನೊಂದು ಪ್ರೇಯಸ್ಸು ಅನ್ನೋದಿದೆ. ಪ್ರೇಯಸ್ಸು ಅಂದರೆ ಏನು? ನನಗೆ ಇಮಿಡಿಯೇಟಾಗಿ ನನಗೆ ಸುಖ ಸಿಗೋವಂಥದ್ದನ್ನು ಮಾಡೋದು ಪ್ರೇಯಸ್ಸು. ನನಗೆ ಯಾವುದು ಲಾಂಗ್ ಟರ್ಮಲ್ಲಿ ನನಗೆ ಒಳ್ಳೇದು ಮಾಡುತ್ತೋ ಅದನ್ನು ಆ ಒಂದು ಕೆಲಸನ ಮಾಡೋದು ಶ್ರೇಯಸ್ಸು. ಸೊ ಈ ಒಂದು ಎರಡು ಕಾನ್ಸೆಪ್ಟನ್ನ ಕಠೋಪನಿಷತ್ತಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರೇಯಸ್ಸು ಅಂದರೆ ಏನು? ನನಗೆ ತಿಂದಿದ ತಕ್ಷಣ ನನಗೇನು ಬೇಕೋ ಅದನ್ನು ತಿಂದಿದ ತಕ್ಷಣ ನನಗೇನು ಬರುತ್ತೆ? ಮಜಾ ಬರುತ್ತೆ, ಖುಷಿ ಬರುತ್ತೆ, ತಿನ್ನು ತಿನ್ನು ತಿನ್ನು. ಶ್ರೇಯಸ್ಸು ಅಂದರೆ ಏನು? ಜಾಸ್ತಿ ತಿಂದರೆ ಏನು ಬರುತ್ತೆ? ಹೊಟ್ಟೆ ನೋವು ಬರುತ್ತೆ, BP ಶುಗರು ಬರುತ್ತೆ, ಬೊಜ್ಜು ಬರುತ್ತೆ, ಎದ್ದೊಳಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಆರೋಗ್ಯನೂ ಹಾಳಾಗುತ್ತೆ. ಅದಕ್ಕೋಸ್ಕರ ಎಷ್ಟೇ ಇದ್ದರೂ ಎಷ್ಟು ಬೇಕೋ ಅಷ್ಟು ತಿನ್ನು, ನಿಯಂತ್ರಿತವಾಗಿ ತಿನ್ನು ಅಂತ ಹೇಳೋದು ಶ್ರೇಯಸ್ಸು. ನನಗೆ ಸಿಕ್ಕಿದೆ, ಹೆಂಗೆ ಬೇಕಾದ್ರೆ ಅವಂಗೆ ತಿನ್ನು, ಪ್ರೇಯಸ್ಸು. ನಮ್ಮ ಜೀವನದ ಅಷ್ಟೇ, ನಾವು ಮಾಡೋವಂಥ ಜೀವನದ ರೀತಿ ನಾವೆಲ್ಲರೂ ನಾವು ನೋಡೋದು ಯಾವಾಗಲೂ ಪ್ರೇಯಸ್ಸನ್ನು ನೋಡ್ತೀವಿ. ನಾವು ಜೀವನ ಮಾಡೋದಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೂ ನಾವು ಬರೀ ಆ ಪ್ರೇಯಸ್ಸನ್ನು ಹೇಳ್ಕೊಡ್ತೀವಿ. ನೀನು ಓದಬೇಕು, ಓದು ಏನಕ್ಕೆ? ಮುಂದೆ ಓದಿ ಕೆಲಸ ಸಿಗುತ್ತೆ, ಕೆಲಸ ಸಿಕ್ಕೇನೋ ದುಡ್ಡು ಬರುತ್ತೆ. ದುಡ್ಡು ಅಂದರೆ ಏನೋ? ನಿನಗಿಷ್ಟ ಬಂದಾಗ ಜೀವನ ಮಾಡ್ಬೋದು, ಏನು ಬೇಕಾದ್ರೂ ತಗೋಬೋದು. ಇದು ಪ್ರೇಯಸ್ಸು. ಶ್ರೇಯಸ್ಸು ಅಂದರೆ ನಾವು ಮಕ್ಕಳಿಗೆ ಫಸ್ಟ್ ಹೇಳ್ಕೊಟ್ಬೇಕಾಗಿರೋದೇನೋ, ನೀನು ಈ ದೇಹನೇ ಅಲ್ಲ, ಫಸ್ಟ್ ಅದನ್ನು ತಿಳ್ಕೊ. ನೀನೇನೊಂದು ದೇಹ ಪಡ್ಕೊಂಬಂದಿದೆಯಲ್ಲ, ಇದು ಒಂದು ವೆಹಿಕಲ್. ಆ ವೆಹಿಕಲಲ್ಲಿರೋವಂಥ ಒಂದು ಜೀವಾತ್ಮ, ಅದರಲ್ಲಿ ನೀನೇನು ಪ್ರಯಾಣ ಮಾಡ್ತಾ ಇದೆಯಾ? ಪ್ರಯಾಣ ಅಂದರೆ ಏನೋ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದೆಯಾ? ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊ, ಗುರಿಯನ್ನು ತಿಳ್ಕೊ, ಅದು ಶ್ರೇಯಸ್ಸು. ಆ ಗುರಿನ ತಲುಪೋದಕ್ಕೆ ಏನೆಲ್ಲ ಆ್ಯಕ್ಟಿವಿಟಿ ಮಾಡಬೇಕು, ಇದು ಮಾಡಬೇಕು. ಅದಕ್ಕೋಸ್ಕರನೇ ನಮ್ಮ ಶಾಸ್ತ್ರಗಳಲ್ಲಿ ಸಂಸ್ಕಾರ ಅಂತ ಇರೋದು. ಅದಕ್ಕೋಸ್ಕರನೇ ನಮ್ಮ ಶಾಸ್ತ್ರಗಳಲ್ಲಿ ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಭಗವಂತನ ಪೂಜೆ ಮಾಡಬೇಕು, ಅವನ ಜಪ ಮಾಡಬೇಕು, ಇವೆಲ್ಲ ಇರೋದು. ಅದಕ್ಕೋಸ್ಕರನೇ ಉಪವಾಸಗಳಿರೋದು, ಪೂಜೆಗಳಿರೋದು. ಇದನ್ನೆಲ್ಲನೂ ನೀನು ಕಲ್ತ್ಕೋ, ನಿನ್ನ ಜೀವನದಲ್ಲಿ ಅಳವಡಿಸ್ಕೋ, ಅದರ ಪ್ರಕಾರ ನಡಿ. ಅದು ಶ್ರೇಯಸ್ಸು. ಜೀವನ ಅನ್ನೋದು ಬೇರೆನೇ ಆಗೋಗುತ್ತೆ, ಶ್ರೇಯಸ್ಸು ಪ್ರೇಯಸ್ಸು. ಸೊ ನಾವೇನು ಮಾಡ್ತಾ ಇದ್ದೀವಿ? ಕಠೋಪನಿಷತ್ತಲ್ಲಿ ಇದನ್ನು ಕೊಟ್ಟಿದ್ದಾರೆ. ಇದು ಯಾರ ಕತೆ? ನಾವು ಡಿಸ್ಕಸ್ ಮಾಡಿದ್ವಲ್ಲ, ನಚಿಕೇತನ ಕತೆ. ಈ ಒಂದು ಕಥೆನ ನಾವು ತಿಳ್ಕೊಂಡ್ರೆ ಸಾಕು, ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಆ ಒಂದು 2 ಕ್ಯಾಟಗರಿ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನಚಿಕೇತನ ತಂದೆ ವಾಜಶ್ರವಾಸ ಎನ್ನುವಂಥ ಒಬ್ಬ ಋಷಿಗಳಿರ್ತಾರೆ. ಅವರು ವಿಶ್ವಜಿತ್ ಎನ್ನುವಂಥ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾರೆ. ವಿಶ್ವಜಿತ್ ಯಜ್ಞ ಅಂದರೆ ಇಡೀ ಪ್ರಪಂಚವನ್ನೇ ಗೆಲ್ಲುವಂಥ ಒಂದು ಶಕ್ತಿ ಪಡ್ಕೊಳ್ಳೋವಂಥ ಒಂದು ಅತ್ಯದ್ಭುತವಾದಂತಹ ಯಜ್ಞ. ಇಂದಿನ ಕಾಲದಲ್ಲಿ ಅನೇಕ ಋಷಿಮುನಿಗಳು ಈ ರೀತಿ ಯಜ್ಞಗಳ ಆಚರಣೆ ಮಾಡ್ತಾಯಿದ್ರು, ಅದರಿಂದ ಅಂಥ ಫಲಗಳನ್ನು ಅವರು ಪಡಿತಾಯಿದ್ರು. ಆದರೆ ಈ ಕಲಿಯುಗದಲ್ಲಿ ಅದು ಸಾಧ್ಯ ಆಗಲ್ಲ ಅಷ್ಟೇ. ಸೊ ಇಂದಿನ ಕಾಲದಲ್ಲಿ ಆ ರೀತಿ ಅವರು ಆಚರಣೆ ಮಾಡ್ತಾಯಿದ್ರು, ಆ ರೀತಿ ಯಜ್ಞಗಳನ್ನು ಮಾಡ್ತಾಯಿದ್ರು, ಆ ರೀತಿ ಫಲನೂ ಅವ್ರಿಗೆ ಸಿಗ್ತಾಯಿತ್ತು. ಈ ಕಲಿಯುಗದಲ್ಲಿ ಅದು ಆ ರೀತಿ ನಾವು ಯಜ್ಞಗಳನ್ನು ಮಾಡೋದಕ್ಕೂ ಆಗ್ತಾಯಿಲ್ಲ. ಆ ರೀತಿ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಂತಹ ಪಂಡಿತರು ಈಗ ಅತ್ಯಂತ ವಿರಳ ಆಗೋಗಿದ್ದಾರೆ. ಸೊ ಅವರು ಆ ರೀತಿ ಯಜ್ಞಗಳನ್ನು ಮಾಡಿದ್ರು. ಯಜ್ಞ ಎಲ್ಲ ಮಾಡಿದ್ಮೇಲೆ ಅವರೇನು ಮಾಡಬೇಕು? ಯಜ್ಞದ ಒಂದು ಭಾಗವಾಗಿ ಅನೇಕ ದಾನಗಳನ್ನು ಅವರು ಕೊಡಬೇಕು. ಸೊ ಆ ರೀತಿ ಕೊಡಬೇಕಾದ್ರೆ ಅವರು ತಮ್ಮ ಆಶ್ರಮದಲ್ಲಿದ್ದಂತಹ ಅನೇಕ ಹಸುಗಳನ್ನು ಅವರು ದಾನ ಕೊಡ್ತಾ ಇರ್ತಾರೆ. ಅಂದರೆ ನನ್ನ ಹತ್ರ ಏನಿದೆ ಅದನ್ನು ನಾನು ಕೊಟ್ಟರೆ ನನಗೇನಾಗುತ್ತೆ, ನನಗೇನು ಬೇಕೋ ಅಲ್ಟಿಮೇಟಾಗಿ ಈ ಒಂದು ಯಜ್ಞದ ಒಂದು ಫಲ ನನಗೆ ಸಿಕ್ಕುತ್ತೆ. ಯೂಶ್ವಲಿ ನಾವೇನು ಅಂದ್ಕೊಂಡ್ಬಿಡ್ತೀವಿ, ನನಗೆ ಇಷ್ಟು ಬೇಕು ಅಂದರೆ
ಇಷ್ಟಿಷ್ಟು ಕೂಡ ಹಾಕಿದ್ರೆ ನನಗೆ ಅಷ್ಟು ಸಿಗುತ್ತೆ ಅಂತ ನಾವು ಅಷ್ಟಾಗತ್ತೆ ಅಂತ ಅಂದ್ಕೊತೀವಿ. ಆದರೆ ಯಾರು ಕೊಡ್ತಾನೋ ಅವನಿಗೆ ಭಗವಂತ ಕೊಡ್ತಾನೆ. ಸೊ ಈ ಕಾನ್ಸೆಪ್ಟ್ ನಮಗೆ ಅರ್ಥ ಆಗಲ್ಲ. ಸೊ ಇವರೇನು ಮಾಡ್ತಾರೆ, ತಮ್ಮ ಆಶ್ರಮದಲ್ಲಿದ್ದಂಥ ಅನೇಕ ಹಸುಗಳನ್ನು ಅವರು ದಾನ ಕೊಡೋದಕ್ಕೆ ಹೋಗ್ತಾರೆ. ಈ ರೀತಿ ದಾನ ಕೊಡಬೇಕಾದ್ರೆ ನಚಿಕೇತ ಬಂದು ನೋಡ್ತಾ ಇರ್ತಾನೆ. ಆ ಋಷಿಗೆ ಇದ್ದಂಥ ಒಬ್ಬನೇ ಮಗ ನಚಿಕೇತ. ನಚಿಕೇತ ಅಂದರೆ ಏನು ಗೊತ್ತಾ? ಯಾರಿಗೆ ಏನು ಗೊತ್ತಿಲ್ವೋ ಅವನು ನಚಿಕೇತ. ಚಿಕೇತ ಅಂದರೆ ಎಲ್ಲ ಗೊತ್ತಿರೋವನು, ನಚಿಕೇತ ಅಂದರೆ ಏನೂ ಗೊತ್ತಿಲ್ಲದೆ ಇರೋವನು ಅಂತ. ಚಿಕ್ಕ ಬಾಲಕ ಅವನೇನು ಮಾಡ್ತಾನೆ, ಅವ್ರ ತಂದೆ ಕೊಡ್ತಾ ಇದ್ದಂತಹ ಈ ಒಂದು ದಾನಗಳನ್ನು ನೋಡ್ತಾ ಇರ್ತಾನೆ. ಆ ದಾನಗಳನ್ನು ನೋಡಬೇಕಾದ್ರೆ ಕೆಲವೊಂದು ಹಸುಗಳಿಗೆ ಆಲ್ರೆಡಿ ವಯಸ್ಸಾಗೋಗಿರುತ್ತೆ, ಕೆಲವೊಂದು ಹಸುಗಳು ಆಲ್ರೆಡಿ ವೀಕ್ ಆಗೋಗಿರುತ್ತೆ. ಇದನ್ನೆಲ್ಲ ಕೊಡ್ತಾ ಇರ್ತಾರೆ ಅವ್ರು, ದಾನವಾಗಿ ಕೊಡ್ತಾ ಇರ್ತಾರೆ. ಆವಾಗ ನಚಿಕೇತನಿಗೆ ಸ್ವಲ್ಪ ಯೋಚನೆ ಬರುತ್ತೆ, ನಮ್ಮ ತಂದೆ ಪಾಪ ಇಷ್ಟೊಂದು ಕಷ್ಟ ಬಿದ್ದು ಇಷ್ಟು ದೊಡ್ಡ ಯಜ್ಞವನ್ನು ಮಾಡಿದ್ದಾರೆ, ಆ ಯಜ್ಞದ ಸಂಪೂರ್ಣ ಫಲ ಬರಬೇಕು ಅಂದರೆ ನಮ್ಮಲ್ಲಿದ್ದಂತಹ ಶ್ರೇಷ್ಠವಾದದ್ದನ್ನು ದಾನ ಕೊಟ್ಟರೆ ಅದರ ಫಲ ನಮಗೆ ಬರುತ್ತೆ. ಇವ್ರಿಗೆ ಗೊತ್ತಿಲ್ಲದಿರೋ ಏನು ಮಾಡ್ತಾ ಇದ್ದಾರೆ, ವಯಸ್ಸಾಗಿರೋ ಹಸುಗಳ್ನೂ ಸಹ ಅವರು ದಾನವಾಗಿ ಕೊಡ್ತಾ ಇದ್ದಾರೆ. ಅಂದರೆ ಅವ್ರ ಹತ್ರ ಇರೋವಂಥ ಬೆಸ್ಟನ್ನು ಅವರು ದಾನ ಕೊಡ್ತಾ ಇಲ್ಲ. ಮುದುಕಿಯಾಗಿರೋವಂಥ ಒಂದು ಹಸುನು ದಾನ ಕೊಡ್ತಾ ಇದ್ದಾರೆ, ನಡೆಯೋದಕ್ಕಾಗದೇ ಇರೋವಂಥ ಹಸುನೂ ಅವರು ದಾನ ಕೊಡ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ನಮ್ಮ ತಂದೆಗೆ ಆ ಒಂದು ಯಜ್ಞದ ಪರಿಪೂರ್ಣ ಫಲ ಬರಲ್ಲ ಅಂದ್ಬಿಟ್ಟು ಅವರೇನು ಯೋಚನೆ ಮಾಡ್ತಾರೆ, ಅವರ ತಂದೆ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ. ಅವರ ತಂದೆ ಹತ್ರ ಇದ್ದಂತಹ ಬೆಸ್ಟ್ ರಿಸೋರ್ಸ್ ಯಾರು? ಈ ನಚಿಕೇತಾನೆ. ಅವ್ರಿಗಿದ್ದಂಥ ಒಬ್ಬನೇ ಮಗ. ಬೆಸ್ಟ್ ರಿಸೋರ್ಸ್ ಅಂದರೆ ಅವ್ರ ಹತ್ರ ಇದ್ದಂಥ ಒಂದು ಆಸ್ತಿ ಅಂದರೆ ಯಾರು? ನಚಿಕೇತಾನೆ. ಅವನು ಹೋಗ್ಬಿಟ್ಟು ಅವ್ರ ತಂದೆನ ಕೇಳ್ತಾರೆ. ಅವರು ಕೊಡೋದಕ್ಕೆ ಬ್ಯುಸಿಯಾಗಿದ್ದಾರೆ. ಅಪ್ಪ ನನ್ನನ್ನು ಯಾರು ಕೊಡ್ತೀಯಾ ಅಂತ ಕೇಳ್ತಾರೆ. ಅವರು ಗಮನ ಕೊಡಲ್ಲ ಅದ್ರ ಮೇಲೆ. ಅವ್ರೇನು ಮಾಡ್ತಾಯಿದ್ದಾರೆ, ಇಲ್ಲಿ ಬ್ಯುಸಿಯಾಗಿದ್ದಾರೆ, ಎಷ್ಟೊಂದು ಜನ ಬ್ರಾಹ್ಮಣರು ಬರ್ತಾ ಇದ್ದಾರೆ, ಅನೇಕ ದಾನ ಧರ್ಮಗಳನ್ನು ಅವರು ಮಾಡ್ತಾಯಿದ್ದಾರೆ. ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಹಠ ಅವ್ರಿಗೆ ಕೇಳಿದ್ದನ್ನೇ ಕೇಳ್ತಾ ಇರ್ತಾರೆ. ಮತ್ತೆ ಕೇಳ್ತಾರೆ, ಅಪ್ಪ ನನ್ನನ್ನು ಯಾರು ಕೊಡ್ತೀಯಾ ಅಂತ. ಯಾಕಂದರೆ ನಿನ್ನ ಹತ್ರ ಇರೋವಂಥ ಬೆಸ್ಟ್ ರಿಸೋರ್ಸು ನಾನೇ, ನನ್ನನ್ನು ಯಾರು ಕೊಡ್ತೀಯಾ, ನನ್ನನ್ನು ನೀನು ದಾನ ಯಾವಾಗ ಮಾಡ್ತೀಯಾ, ಆವಾಗ ನಿನಗೆ ಈ ಒಂದು ಯಜ್ಞದ ಪರಿಪೂರ್ಣ ಫಲ ಸಿಗುತ್ತೆ ಅಂತ. ಸೊ ಈ ರೀತಿ ಯಾವಾಗ ಅವರು ಕಿರಿಕಿರಿ ಆಗೋ ಥರ ಪದೇ ಕೇಳ್ತಾ ಇರ್ತಾರೆ, ಅವರು ಬ್ಯುಸಿಯಾಗಿರ್ಬೇಕಾದ್ರೆ ಅವ್ರ ತಂದೆ ಬಾಯ್ ತಪ್ಪ ಅಂತಾರೆ, ನಿನ್ನನ್ನು ಯಮನ ಕೊಡ್ತೀನಿ ಅಂತ ಹೇಳ್ತಾರೆ. ಜಸ್ಟ್ ಒಂದು ಇದರಲ್ಲಿ ಅವರು ನಿನ್ನನ್ನು ಯಮನ ಕೊಡ್ತೀನಿ ಅಂತ ಅವರು ಹೇಳ್ಬಿಡ್ತಾರೆ. ಸೊ ನಚಿಕೇತ ಏನು ಮಾಡ್ತಾನೆ, ಬೇರೆಯವರಾಗಿವ್ರು ಏನು ಮಾಡ್ತಾಯಿದ್ರು, ಅಯ್ಯೋ ನನ್ನನ್ನು ಎತ್ಕೊಂಡೋಗ್ಬಿಟ್ಟು ಸಾವಿನ ದೇವತೆಗೆ, ಅಂದರೆ ನನ್ನನ್ನು ಸಾಯಿಸೋದಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತವರು ಬೇಜಾರು ಮಾಡ್ಕೊತಾ ಇದ್ದ. ಹೌದು ತಾನೆ? ನಚಿಕೇತ ಏನು ಮಾಡ್ತಾನೆ, ನಮ್ಮ ತಂದೆಯ ಇಚ್ಛೆ ಇದು, ನಾನು ಯಮನಿಗೆ ಕೊಡಬೇಕು ಅಂತ ಯಮನ ಹತ್ರಕ್ಕೆ ನಾನು ಹೋಗ್ತೀನಿ ಅಂತ ಅವನು ಹೋಗ್ತಾನೆ. ಯಮಲೋಕಕ್ಕೆ ಹೋಗ್ತಾನೆ. ಆ ಒಂದು ಚಿಕ್ಕ ಬಾಲಕ ನಚಿಕೇತ ಯಮಲೋಕಕ್ಕೆ ಹೋಗ್ತಾನೆ. ನಮ್ಮ ತಂದೆ ಹೇಳಿದ್ದಾರೆ ನನ್ನನ್ನು ಯಮನು ಕೊಡ್ತೀನಿ ಅಂತ, ನಾನು ಯಮನ ಹತ್ರಕ್ಕೆ ಹೋಗ್ತೀನಿ ಅಂತ ಅವನು ಹೋಗ್ತಾನೆ. ಸಾವಿನ ದೇವತೆಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಸಾವು ಅಂದರೆ ನಾನು ಏನು ಅಂತ ತಿಳ್ಕೋಬೇಕು ಅಂತ ಯಮಲೋಕಕ್ಕೆ ಹೋಗ್ತಾರೆ. ಯಮಲೋಕಕ್ಕೆ ಹೋದಾಗ ಅಲ್ಲಿ ಯಮರಾಜ ತಮ್ಮ ಡ್ಯೂಟಿನಲ್ಲಿ ಬ್ಯುಸಿಯಾಗಿರ್ತಾರೆ. ಅಂದರೆ ಅಲ್ಲಿ ಇರೋದಿಲ್ಲ. ಅವ್ರ ಡ್ಯೂಟಿ ಏನು, ಯಮರಾಜನ ಡ್ಯೂಟಿ ಏನು, ಎಲ್ಲ ಯಾರ್ಯಾರಿಗೆ ಸಮಯ ತುಂಬಿದೆ ಅವರ ಪ್ರಾಣವನ್ನು ತಗೊಂಡು ಬರೋದು ಅವರ ಡ್ಯೂಟಿ. ಸೊ ಅವರು ಡ್ಯೂಟಿ ಮೇಲೆ ಹೋಗಿರ್ತಾರೆ. ಆ ಒಂದು ಯಮಲೋಕದಲ್ಲಿ ಯಮ ಇರೋದಿಲ್ಲ. ಆದರೆ ಈ ಪುಟ್ಟ ಬ್ರಾಹ್ಮಣ ಬಾಲಕ ಏನು ಮಾಡ್ತಾನೆ, ಇಲ್ಲ ನಾನು ಯಮನಿಗೆ ಸೇರಿರೋದು, ನಾನು ಇದರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು ಅಂತ ಅವನೇನು ಮಾಡ್ತಾನೆ, ಅಲ್ಲೇ ವೆಯ್ಟ್ ಮಾಡ್ತಾನೆ. 1 ದಿನ ವೆಯ್ಟ್ ಮಾಡ್ತಾನೆ, 2 ದಿನ ವೆಯ್ಟ್ ಮಾಡ್ತಾನೆ, ಯಮ ಬರಲ್ಲ. 3ನೇ ದಿನ ವೆಯ್ಟ್ ಮಾಡ್ತಾನೆ, ಇನ್ನೂ ಬರಲ್ಲ. 3 ದಿನ ಆದಮೇಲೆ ಯಮ ಬರ್ತಾನೆ. ಬಂದು ನೋಡ್ತಾನೆ, ಇಲ್ಲಿ ಒಬ್ಬ ಪುಟ್ಟ ಬ್ರಾಹ್ಮಣ ಬಾಲಕ ಕಾಯ್ತಾ ಇದ್ದಾನೆ.
3 ದಿನದಿಂದ ಏನೂ ತಗೊಂಡಿಲ್ಲ, ಏನೂ ತಿಂದಿಲ್ಲ, ಅವರಿಗೆ ಅತಿಥಿ ಸತ್ಕಾರ ಅನ್ನೋದೇ ಮಾಡಿಲ್ಲ. ಯೂಶಲಿ ಯಾರನ್ನ ಮನೆಗೆ ಬಂದರೆ ಅವರನ್ನು ಯಾವ ರೀತಿ ನೋಡ್ಕೋಬೇಕು? ಅತಿಥಿ ದೇವೋಭವ ಅಂತ ಅವರನ್ನು ನಾವು ನೋಡ್ಕೋಬೇಕು. ಆದರೆ ಇಲ್ಲಿ ಬಂದಿರೋದು ಯಾರು? ಒಬ್ಬ ಬ್ರಾಹ್ಮಣ ಬಾಲಕ, ಅದು ಯಮರಾಜನ ಒಂದು ಆಸ್ಥಾನಕ್ಕೆ ಬಂದಿದ್ದಾನೆ. ಅವರನ್ನು ಯಾರೂ ಕೇಳೇ ಇಲ್ಲ 3 ದಿನದಿಂದ. ಇದು ತುಂಬ ಅಪಚಾರ ಆಗೋಯ್ತು ಅಂತ ಯಮ ಏನು ಮಾಡ್ತಾರೆ, 3 ದಿನದಿಂದ ನೀನು ಏನೂ ತಗೊಳ್ದಿರ, ನಿನಗೇನು ಉಪಚಾರ ಮಾಡ್ದಿರಾ, ನಿನಗೆ ತುಂಬ ತೊಂದರೆ ಆಗೋಗಿದೆ ಬ್ರಾಹ್ಮಣ ಬಾಲಕ, ನಿನಗೆ 3 ವರಗಳನ್ನು ಕೊಡ್ತೀನಿ, ದಯವಿಟ್ಟು ಕೇಳು ಅಂತ ಅವರು ಹೇಳ್ತಾರೆ. ಸೊ ಯಮ ಆ ಬಾಲಕನಿಗೆ 3 ವರಗಳನ್ನು ಕೇಳು ಅಂತ ಹೇಳ್ತಾನೆ. ಈ ಚಾನ್ಸ್ ಸಿಕ್ಕಿದ ತಕ್ಷಣ ನಾವೆಲ್ಲರೂ ಏನು ಕೇಳ್ತಾ ಇದ್ವಿ? ಶ್ರೇಯಸ್ಸು ಪ್ರೇಯಸ್ಸು. ನೆನ್ಪಿಟ್ಕೊಳ್ಳಿ, ಪ್ರೇಯಸ್ಸನ್ನೇ ನೋಡಿದ್ದಿದ್ರೆ ಏನು ಕೇಳ್ತಾ ಇದ್ವಿ? ಶ್ರೇಯಸ್ಸನ್ನು ನೋಡಿದರೆ ಏನು ಕೇಳ್ತೀವಿ ಅಂತ ಈ ನಚಿಕೇತನ ಇದರಲ್ಲೇ ನಮಗೆ ಗೊತ್ತಾಗುತ್ತೆ. ಫಸ್ಟು ಏನು ಕೇಳ್ತಾನೆ ಗೊತ್ತಾ? ಮೊದಲನೇ ಒಂದು ವರ, ನನ್ನ ತಂದೆಗೆ ಕೋಪ ಬಂದ್ಬಿಟ್ಟಿದೆ, ಅಂದರೆ ಕೋಪದಿಂದ ಹೇಳಿತಾನೆ, ನಿನ್ನನ್ನು ಎತ್ಕೊಂಡು ಹೋಗ್ಬಿಟ್ಟು ನಾನು ಯಮಂಗೆ ಕೊಡ್ತೀನಿ ಅಂತ. ಅವರ ಕೋಪನ ಕಡಿಮೆ ಮಾಡು, ನನ್ನನ್ನು ಅವರ ಮಗನಾಗಿ ಸ್ವೀಕಾರ ಮಾಡೋ ಥರ ಮಾಡು. ಸೊ ಈ ಒಂದು ವರನ ಕೇಳ್ತಾನೆ. ಅವನಿಗೋಸ್ಕರ ಕೇಳ್ಕೊಂಡ ಇಲ್ಲ, ಅವರ ತಂದೆಗೋಸ್ಕರ ಕೇಳ್ದ ಅವನು. ಆಮೇಲೆ 2ನೇ ವರನ ಕೇಳು ಅಂತ ಕೇಳ್ತಾರೆ. ಸೊ ಆವಾಗ ಅವನೇನಂತ ಕೇಳ್ತಾನೆ ಗೊತ್ತಾ? ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇರೋದು ಅತ್ಯಂತ ಮುಖ್ಯವಾಗಿರುವಂತಹ ಒಂದು ದುಃಖಗಳು ಅಂದರೆ ಜನನ ಮರಣ ರೋಗ ವೃದ್ಧಾಪ್ಯ. ಈ ಜನನ ಮರಣ ರೋಗ ವೃದ್ಧಾಪ್ಯದಿಂದನೇ ಬಿಡುಗಡೆ ಆಗುವಂತಹ ಯಾವುದನ್ನ ಒಂದು ಯಜ್ಞ ಇದ್ದರೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಅಂತ ಕೇಳ್ತಾನೆ. ಅದನ್ನು ಮಾಡಿ ಎಲ್ಲ ಒಂದು ನನ್ನ ರಾಜ್ಯದಲ್ಲಿರೋರಿಗೆ ಆ ಒಂದು ಜನನ ಮರಣ ರೋಗ ವೃದ್ಧಾಪ್ಯದಿಂದನೇ ಬಿಡುಗಡೆ ಆಗುವಂಥ ಒಂದು ಮಾರ್ಗನ ನಾನು ತೋರಿಸ್ಬೇಕು ಅಂತ ಅವನು ಕೇಳ್ಕೊತಾನೆ. ಯಮ ಅದನ್ನು ಹೇಳಿಕೊಡ್ತಾನೆ. ಈ ಚಿಕ್ಕ ಬಾಲಕ ಅದನ್ನು ಚಾಚು ತಪ್ಪದೆ ಸಂಪೂರ್ಣವಾಗಿ ತಿಳ್ಕೊತಾರೆ. ಸೊ ಇದನ್ನು ಅವ್ರು ತಿಳ್ಕೊಂಡ್ಮೇಲೆ ನಾವು ಯಾವ ರೀತಿ ತಿಳ್ಕೊತಾನೆ ಅಂದರೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ತಿಳ್ಕೊಳ್ಳೋದ್ರಿಂದ ಅದನ್ನು ನಚಿಕೇತ ಅಗ್ನಿ ಅಂತಲೇ ಯಮ ಆ ಒಂದು ಯಜ್ಞಕ್ಕೆ ಹೆಸರನ್ನು ಇಡ್ತಾರೆ. ಕೊನೆಗೆ 3ನೇ ವರ ಕೇಳು ಅಂತ ಹೇಳ್ತಾರೆ. ಸೊ 3ನೇ ವರ ಏನು ಕೇಳ್ತಾನೆ? ಸಾವು ಅಂದರೆ ಏನು? ಸತ್ತ ಮೇಲೆ ಕೆಲವರು ಹೇಳ್ತಾರೆ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೀವಿ ಅಂತ, ಮತ್ತೆ ಕೆಲವರು ಹೇಳ್ತಾರೆ ಅಲ್ಲಿಗೆ ಮುಗಿದೋಗುತ್ತೆ ಅಂತ. ಸಾವು ಅಂದರೆ ಏನು, ಅದಾದ ನಂತರ ಏನಾಗುತ್ತೆ, ಅದನ್ನು ಹೇಳೋದಕ್ಕೆ ಬೆಸ್ಟ್ ಅಥಾರಿಟಿ ಯಾರು? ಯಮನೇ. ಸತ್ತ ಮೇಲೆ ಅವ್ರು ಕರ್ಕೊಂಡು ಹೋಗೋದೇ ಅವರಲ್ವ. ಸೊ ಬೆಸ್ಟ್ ಅಥಾರಿಟಿ ಯಾರು? ಯಮನೇ. ಸೊ ಯಮನ್ನೇ ಹೋಗ್ಬಿಟ್ಟು ಅವರು ಆ ರೀತಿ ಕೇಳ್ತಾರೆ. ಯಮನಿಗೆ ಇವನು ಪ್ರಶ್ನೆ ಕೇಳ್ಬಿಟ್ಟೆ ಅವ್ರಿಗೆ ಥರ ಶಾಕ್ ಆಗಿಬಿಡ್ತಾರೆ ಅವರು. ನೀನಿನ್ನ ಚಿಕ್ಕ ಬಾಲಕ, 5 ವರ್ಷ ಬ್ರಾಹ್ಮಣ ಬಾಲಕ, ನಿನಗೆ ಅಂಥ ಒಂದು ವಿಷಯಗಳು, ಅಂಥ ಒಂದು ಟಾಪಿಕ್ಗಳು ಅರ್ಥ ಆಗಲ್ಲ. ಇದು ಯಾವ ರೀತಿ ಅಂದರೆ ಇನ್ನು ನರ್ಸರಿಯಲ್ಲಿರೋರಿಗೆ ಹೋಗ್ಬಿಟ್ಟು ನಾನು ಪೈಥಾಗರಸ್ನೋ ಇಲ್ಲ ಇದು ಟ್ರಿಗ್ನೋಮೆಟ್ರಿನ ಹೇಳ್ಕೊಡೋ ಅಂದರೆ ಹೆಂಗಿರುತ್ತೆ? ಆಗತ್ತಾ? ಆಗಲ್ಲ. ನೋಡಪ್ಪ, ನಿನಗೆ ಯಾಕೋ ಈ ಟಾಪಿಕ್ ನೀನೇನು ಕೇಳ್ತಾ ಇದೆಯಾ ಅಂತ ಮೋಸ್ಟ್ಲಿ ನಿನಗೆ ಅರ್ಥ ಆಗ್ತಾಯಿಲ್ಲ ಅನಿಸುತ್ತೆ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಅದನ್ನು ಬಿಟ್ಟು ನಾನು ಹೇಳ್ತೀನಿ ನೋಡು, ನಿನಗೆ ಕೆಲವೊಂದನ್ನು ಕೊಡ್ತೀನಿ, ಸುಮ್ಮನೆ ಅದನ್ನು ತೊಗೊಂಬಿಟ್ಟು ಮನೆಗೆ ಹೋಗು ಅಂತಾರೆ. ನಿನಗೆ ಅತ್ಯಂತ ದೊಡ್ಡದಾದಂಥ ಒಂದು ಸಾಮ್ರಾಜ್ಯನ ಕೊಡ್ತೀನಿ, ನಿನಗೆ ಹೆಚ್ಚು ಮಕ್ಕಳು ಮೊಮ್ಮಕ್ಕಳು ಅತ್ಯಂತ ದೀರ್ಘಕಾಲ ಇರೋವಂಥ ಜೀವಿಸುವಂಥ ಮಕ್ಕಳನ್ನು ಕೊಡ್ತೀನಿ, ನಿನಗೆ ಬೇಕಾದಷ್ಟು ಐಶ್ವರ್ಯಗಳನ್ನು ಕೊಡ್ತೀನಿ, ಸಾಮ್ರಾಜ್ಯನ ಕೊಡ್ತೀನಿ, ಈ ರೀತಿ ಅನೇಕ ಕುದುರೆಗಳನ್ನು ಕೊಡ್ತೀನಿ, ಬಂಗಾರವನ್ನು ಕೊಡ್ತೀನಿ, ಎಷ್ಟೊಂದು ಲಿಸ್ಟ್ ಕೊಡ್ತಾರೆ. ಇದನ್ನೆಲ್ಲ ತೊಗೊಂಬಿಟ್ಟು ನೀನು ಏನು ಮಾಡು, ನಿನ್ನ ರಾಜ್ಯಕ್ಕೆ ಹಿಂದಿರುಗಿ ಸುಖವಾಗಿ ಜೀವನ ಮಾಡುವಂಥ ಯಮ ಅವ್ರಿಗೆ ಹೇಳ್ತಾನೆ, ಚಿಕ್ಕ ಹುಡುಗನಿಗೆ. ಈ
ಕೊಟ್ಟಿದ ತಕ್ಷಣ ಅದನ್ನು ಬಾಚ್ಕೊಂಡು ಸಾಕು ಸಾಕು ನಮ್ಮ ಜೀವನ, ನನ್ನ ಜೀವನ ಅಷ್ಟೇ ಅಲ್ಲ, ನನ್ನ ಮುಂದಿನ ಪೀಳಿಗೆಗೂ ಸಾಕಾಗೋಷ್ಟು ಬಂದ್ಬಿಡ್ತದ, ಅದನ್ನು ತಗೊಂಡು ನಾವು ಹೋಗ್ಬಿಡ್ತಾಯಿದ್ವಿ. ಹೌದು ತಾನೆ? ನಚಿಕೇತ ಏನು ಮಾಡ್ತಾನೆ? ನನಗಿದು ಯಾವುದು ಬೇಡ. ಯಾಕೆ? ಇದೆಲ್ಲನೂ ನಶ್ವರನೇ. ಸಾವು ಅನ್ನೋದಿದ್ದರೆ ಆ ಸಾವಿನಲ್ಲಿ ಇವೆಲ್ಲನೂ ಝೀರೋ ಆಗುತ್ತೆ. ಇವೆಲ್ಲ ಬಿಟ್ಬಿಟ್ಟೆ ನಾನು ಹೋಗಬೇಕು, ಬರಿಗೈಯಲ್ಲೇ ಹೋಗಬೇಕು. ನೀನು ನನಗೇನೆಲ್ಲ ಕೊಡ್ತಾ ಇದೆಯಲ್ಲ, ಅದು ಯಾವುದನ್ನು ನಾನು ಸಾವಿನ ಸಮಯದಲ್ಲಿ ನಾನು ತೊಗೊಂಡು ಹೋಗೋದಕ್ಕಾಗಲ್ಲ. ಅಂಥದ್ದನ್ನು ನೀನು ಕೊಡ್ತಾ ಇದೆಯಾ. ನನಗದು ಬೇಡ. ಸಾವಿನ ಸಮಯದಲ್ಲಿ ಏನಾಗುತ್ತೆ ಅದನ್ನು ನನಗೆ ಕ್ಲಿಯರಾಗಿ ಹೇಳು ಅಂತ ಹಠ ಹಿಡ್ದು ಕೇಳ್ತಾನೆ. ಆವಾಗ ಯಮರಾಜನಿಗೆ ಸಂತೋಷ ಆಗಿ, ಈ ಹುಡುಗ ಕೇಳ್ತಾ ಇರೋದು ಸುಮ್ಮನೆ ತಮಾಷೆ ಕೇಳ್ತಾ ಇಲ್ಲ, ಗಂಭೀರವಾಗಿ ಕೇಳ್ತಾ ಇದ್ದಾನೆ ಅಂತ ಅವ್ರೇನು ಮಾಡ್ತಾರೆ, ಆವಾಗ ಈ ಒಂದು ಆತ್ಮದ ಜ್ಞಾನವನ್ನು ಅವರು ಕೊಡೋದಕ್ಕೆ ಶುರು ಮಾಡ್ತಾರೆ. ನಾವೆಲ್ಲರೂ ಈವನ್ ಭಗವದ್ಗೀತೆಯಲ್ಲೂ ನಾವು ಕೇಳ್ತಾ ಇದ್ದೀವಲ್ಲ, 2ನೇ ಅಧ್ಯಾಯದಲ್ಲಿ ಕೃಷ್ಣ ಏನನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಸೇಮ್ ಕಠೋಪನಿಷತ್ತಲ್ಲಿ ಯಮ ನಚಿಕೇತನಿಗೆ ಎಕ್ಸ್ಪ್ಲೈನು ಮಾಡ್ತಾರೆ. ಅವನೇನಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ದೇಹ ಅನ್ನೋದೇನೋ ಒಂದು ರಥ, ನೀನಲ್ಲ ದೇಹ, ಇದು ಒಂದು ರಥ. ಈ ರಥಕ್ಕೆ 5 ಕುದುರೆಗಳಿದೆ. ಯಾವುದದು? ಇಂದ್ರಿಯಗಳು. ಅದಕ್ಕೆ ಲಗಾಮಿದೆ. ಏನದು ಲಗಾಮು? ನಮ್ಮ ಮನಸ್ಸು. ಆ ಲಗಾಮನ್ನು ಇಟ್ಕೊಂಡಿರೋಂಥ ಒಬ್ಬ ಸಾರಥಿ ಇದ್ದಾನೆ. ಆ ಸಾರಥಿ ಯಾರು? ನಮ್ಮ ಬುದ್ಧಿ. ಆ ರಥದಲ್ಲಿ ಒಬ್ಬ ಪ್ರಯಾಣಿಕ ಇದ್ದಾನೆ. ಆ ಪ್ರಯಾಣಿಕ ಯಾರು? ಅದು ನಾವು ಜೀವಾತ್ಮರು. ಅವರು ಕೊಟ್ಟಂತಹ ಉದಾಹರಣೆ ನೋಡಿ, ಯಮ ಕೊಟ್ಟಿರೋಂಥ ಉದಾಹರಣೆ, ನಚಿಕೇತನಿಗೆ ರಥ ಈ ದೇಹ, ಕುದುರೆಗಳು ನಮ್ಮ ಇಂದ್ರಿಯಗಳು, ಅದಕ್ಕಿದ್ದಂಥ ಚಾವಟಿ ಮನಸ್ಸು, ಅದನ್ನು ಹಿಡ್ಕೊಂಡಿರೋದು ಬುದ್ಧಿ. ಅದನ್ನೇ ಇಲ್ಲಿ ಕೃಷ್ಣ ಹೇಳೋದು, ಬುದ್ಧಿ ನಾಶ ಆದರೆ ಸರ್ವನಾಶನೇ ಆಗೋಗುತ್ತೆ ಅಂತ. ಯಾಕೇಳಿ, ಲಗಾಮು ಬಿಟ್ಟರೆ ಏನಾಗುತ್ತೆ? ಕಿತ್ಕೊಂಡು ಹೋಗುತ್ತೆ ಆ ರಥ. ಇಷ್ಟೇ ಅಲ್ಲ, ಆ ಒಂದು ಇದು ರಥ ಹೋಗ್ತಾ ಇರೋವಂಥ ಒಂದು ದಾರಿ ಏನಿದೆ, ಆ ದಾರಿ ಏನು? ಇಂದ್ರಿಯ ಭೋಗದ ವಸ್ತುಗಳು. ದಾರಿ ಉದ್ದಕ್ಕೂ ಏನಿದೆ? ಇಂದ್ರಿಯ ಭೋಗದ ವಸ್ತುಗಳೇ ಇದೆ. ಎಲ್ಲೆಲ್ಲಿ ನೋಡ್ರು ಬಿಲ್ ಬೋರ್ಡ್ಸು, ಅಡ್ವರ್ಟೈಸ್ಮೆಂಟ್ಸ್ಗಳು ಇರುತ್ತಲ್ಲ, ಯಾವ ಮೊಬೈಲ್ ನೋಡಿದ್ರು ಅದೇ, ಯಾವ ಟಿ ವಿ ನೋಡಿದ್ರು ಅದೇ, ಯಾವ ಒಂದು ಹೊರಗಡೆ ಬಂದರೂ ಅದೇ, ಇದನ್ನು ಕುಡಿ, ಇದನ್ನು ತಿನ್ನು, ಇದನ್ನು ಹಾಕೋ, ನೀನು ಚೆನ್ನಾಗಿ ಕಾಣ್ತೀಯ, ನೀನು ಖುಷಿಯಾಗಿರ್ತೀಯ. ಏನಿದು? ಇಂದ್ರಿಯ ಭೋಗದ ವಸ್ತುಗಳು. ಲಗಾಮ್ ಸರಿ ಇಲ್ಲ ಅಂದರೆ ಏನಾಗುತ್ತೆ? ಒಂದೊಂದು ಕುದುರೆ ಒಂದೊಂದು ಕಡೆಗೆ ಎಳ್ಕೊಂಡು ಹೋಗುತ್ತೆ. ನನಗೆ ತಿನ್ನಕ್ಕೆ ಸಿಕ್ತು, ನನಗೆ ಕುಡಿಯೋಕ್ಕೆ ಸಿಕ್ತು, ನನಗೆ ಬಟ್ಟೆ ಇದು ಸಿಕ್ತು, ನನಗೆ ಇನ್ನೇನೋ ಸಿಕ್ತು. ಏನಾಗುತ್ತೆ ರಥದ ಕತೆ? ಆ ರೀತಿ ಹೊಡ್ಕೊಂಡು ಹೋಗುತ್ತೆ. ಯಾರು ಕೃಷ್ಣ ಪ್ರಜ್ಞೆನಲ್ಲಿ ಸ್ಥಿರ ಬುದ್ಧಿಯವನಾಗಿರ್ತಾನೋ ಅವನೇನು ಮಾಡ್ತಾನೆ? ಆ ಒಂದು ಲಗಾಮಿನಿಂದ ಬುದ್ಧಿ ಏನು ಮಾಡುತ್ತೆ? ಎಳೆದಿಟ್ಕೊಳ್ಳುತ್ತೆ. ಇಂದ್ರಿಯ ವಸ್ತುಗಳಿಂದ ಎಳೆದಿಟ್ಕೊಂಡು ಮುಂದಕ್ಕೆ ಹೋಗುವಂಥ ಅದನ್ನು ಕರ್ಕೊಂಡು ಹೋಗುತ್ತೆ, ನಮ್ಮ ಗುರಿಯನ್ನು ಅದು ತಲುಪಿಸುತ್ತೆ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಜೀವನ ಮಾಡಿದ್ರೆ ಈ ರೀತಿ ನಮ್ಮ ರಥ ಮುಂದಕ್ಕೆ ಹೋಗುತ್ತೆ. ಅದನ್ನು ಬಿಟ್ಟು ಇಂದ್ರಿಯಗಳಿಗೆ ದಾಸನಾಗಿ ಜೀವನ ಮಾಡಿದ್ರೆ ಏನಾಗುತ್ತೆ? ಒಂದೊಂದು ಕುದುರೆ ಒಂದೊಂದು ಕಡೆ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಕಡೆಗೆ ನಾನು ಮುಂದಕ್ಕಲ್ಲ ಹಿಂದಕ್ಕೂ ಹೋಗ್ಬೋದು, ಅಲ್ಲೇ ಬಿದ್ದು ಹೋಗ್ಬೋದು. ಎಲ್ಲ ಪಾಸಿಬಿಲಿಟೀಸ್ ಇದೆ ತಾನೆ. ಆ ರಥ ಅಲ್ಲೇ ಬಿದ್ದು ಮುರಿದೋಗ್ಬೋದು, ಇಲ್ಲ ಕುದುರೆಗಳು ನಮ್ಮನ್ನು ರಿವರ್ಸ್ ಗೇರಲ್ಲಿ ಎಳ್ಕೊಂಡು ಹೋಗ್ಬೋದು. ಮುಂದಕ್ಕೆ ಹೋಗಬೇಕು ಅಂತೇನಿಲ್ಲ, ಅದ್ರ ಪಾಡಿಗೆ ಬಿಟ್ಬಿಟ್ರೆ. ಅದಕ್ಕೋಸ್ಕರನೇ ಮನುಷ್ಯನ ಜನ್ಮ ಅಂದರೆ ಏನದು? ನಾವು ಆ ಇಂದ್ರಿಯಗಳನ್ನು
ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿದ್ರೇ ಆಧ್ಯಾತ್ಮಿಕತೆ ಶುರುವಾಗೋದು. ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಆ ಇಂದ್ರಿಯಗಳನ್ನು ಅವನ ಸೇವೆಯಲ್ಲಿ ತೊಡಗಿಸ್ಬೇಕು. ಸೊ ಯಾರು ನಮ್ಮ ಇಂದ್ರಿಯಗಳಿಗೆ ಏನು ಬೇಕು ಅಂತ ಕೊಡಕ್ಕೆ ಹೋಗೋನೋ ಪ್ರೇಯಸ್ಸು. ನನಗೆ ಅದಲ್ಲ ಜೀವನದ ಮುಖ್ಯ ಉದ್ದೇಶ. ನನ್ನ ಉದ್ದೇಶ ಏನೋ ಭಗವಂತನ ಹತ್ರಕ್ಕೆ ಹೋಗೋದು ಅಂತ. ಅದರಿಂದ ಬಿಟ್ಟು ಮುಂದಕ್ಕೆ ಹೋಗೋವನು ಶ್ರೇಯಸ್ಸು. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋಂತಹ 2 ಕ್ಯಾಟಗರಿಗಳು ಇದೇನೆ. ಸೊ ಇಂದ್ರಿಯ ಭೋಗಕ್ಕೋಸ್ಕರ ಜೀವನ ಮಾಡೋವಂಥ ರೀತಿಯೇ ಬೇರೆ. ಅವರು ಮಾಡಬೇಕಾದ್ರೆ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೋ ಆಧ್ಯಾತ್ಮಿಕವಾದಿ ಅದು ನನಗೆ ಬೇಡ ಅಂತಾನೆ. ಅದೇ ಆಧ್ಯಾತ್ಮಿಕವಾದಿಗಳು ಇಲ್ಲಿ ಬಂದು ಇಲ್ಲಿ ರೀತಿ ಭಗವಂತ ಏನು ಹೇಳಿದ್ದಾನೆ ಅಂತ ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಅವ್ನು ಹೇಳಿದ್ದನ್ನು ನಾವು ಓಕೆ ನಾವು ಜಪ ಮಾಡೋಣ, ಭಗವಂತನ ಪೂಜೆ ಮಾಡೋಣ, ಅವನಿಗೆ ನಮಸ್ಕಾರ ಮಾಡೋಣ, ಪ್ರಸಾದ ತಗೊಳ್ಳೋಣ ಅಂತ ನಾವಿಲ್ಲಿ ಖುಷಿಯಾಗಿ ನೋಡ್ತಾ ಇರ್ತೀವಿ. ಆದರೆ ಇದು ಭೌತಿಕವಾದಿ ಏನು ಮಾಡ್ತಾ ಇರ್ತಾನೆ? ಬೋರಿಂಗ್ ಆಗಿರೋ ಯಾವುದೋ ಭಗವದ್ಗೀತಾ ಕ್ಲಾಸಲ್ಲಿ ಹೋಗಿ ಕೂತಿರ್ತಾರೆ, ಏನೋ ತಿಂತಾರೆ, ಕುಣಿತಾ ಇರ್ತಾರೆ, ಕೃಷ್ಣ ಕೃಷ್ಣ ಅಂದ್ಕೊಂಡು. ಅವನ ಟೇಸ್ಟೇ ಬೇರೆ, ಇವನ ಟೇಸ್ಟೇ ಬೇರೆ. ಅದು ಬೇರೆಯಾಗೇ ಇರುತ್ತೆ. ಯಾಕೇಳಿ ಅವೆರಡು ದಾರಿಗಳೇ ಬೇರೆ. ನಾವು ಅಂದ್ಕೊತೀವಿ ಏನು ಅವರನ್ನು ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಲೈಫಲ್ಲಿ ಮಾಡಲಿ ಬಿಡು ಅಂತ. ಯಾವತ್ತೋ ಒಂದಿನ ಅವ್ರಿಗೆ ಬುದ್ಧಿ ಬಂದ್ಬಿಟ್ಟು ಬರ್ತಾರೆ ಇದಕ್ಕೆ ಅಂತ ಬಿಟ್ಟರೆ ಏನಾಗುತ್ತೆ ಹೇಳಿ, ಅಲ್ಲೇ ಆ ಒಂದು ರಥ ನಾಶ ಆಗ್ಬೋದು. ಆ ಒಂದು ಕುದುರೆಗಳು ಆ ರಥನ ಅಲ್ಲೇ ಮುಳುಗಿಸ್ಬಿಡ್ಬೋದು. ಎಲ್ಲಿಗೆ ಬೇಕಾದ್ರೂ ಎಳ್ಕೊಂಡು ಹೋಗ್ಬೋದು. ಎಳ್ಕೊಂಡೋಗಿ ಯಾವುದೇ ಒಂದು ಪ್ರಾಣಿಯ ಜನ್ಮಕ್ಕನ್ನು ಹಾಕ್ಬೋದು, ಅಥವಾ ಯಾವುದೇ ಒಂದು ಪಾತಾಳದಲ್ಲೋ ಇನ್ನೆಲ್ಲೋ ಒಂದು ಪಿಶಾಚಿಯಾಗಿ ಬೇಕಾದ್ರೆ ನಾವು ಹುಟ್ಬೋದು, ನಮಗೆ ಗೊತ್ತಿಲ್ಲ. ಸೊ ನಾವೇನು ಮಾಡಬೇಕು? ಸ್ಥಿರ ಬುದ್ಧಿಯಿಂದ ಇಲ್ಲಿ ಭಗವಂತ ಏನು ಹೇಳಿದ್ದಾನೆ ಅದನ್ನು ನಾವು ತಿಳ್ಕೊಂಡು, ಬರೀ ಇಷ್ಟೇ ಅಲ್ಲ ಜೀವನ ಇರೋದು, ಜೀವನ ಮುಂದಕ್ಕೂ ಕಂಟಿನ್ಯೂ ಆಗುತ್ತೆ. ಈ ಒಂದು ಜೀವಾತ್ಮ ಮುಂದಿನ ದೇಹಕ್ಕೆ ಹೋಗುತ್ತೆ. ಮುಂದಿನ ದೇಹಕ್ಕೆ ಯಾವ ರೀತಿ ಹೋಗುತ್ತೆ? ನಾವು ಮಾಡಿದ್ದಂತಹ ಕರ್ಮ ಫಲಗಳಿಗೆ ಅನುಗುಣವಾಗಿ ಹೋಗುತ್ತೆ. ಅಲ್ಲಿ ನನ್ನ ಪ್ರಯಾಣ ಮತ್ತೆ ಮುಂದುವರಿಯುತ್ತೆ. ಇದನ್ನು ತಿಳ್ಕೊಂಡು ನಚಿಕೇತ ವಾಪಸ್ ಬರ್ತಾನೆ. ಇದರ ಪ್ರಕಾರ ತನ್ನ ಜೀವನವನ್ನು ಮಾಡ್ತಾನೆ. ಇದರ ಪ್ರಕಾರ ತನ್ನ ರಾಜ್ಯವನ್ನು ಅವನು ನಡೆಸ್ತಾನೆ. ಏನು? ಶ್ರೇಯಸ್ಸನ್ನು ಗುರಿಯಾಗಿಟ್ಕೊಂಡು ಅವನ ಜೀವನವನ್ನು ಅವನು ನಡೆಸ್ತಾನೆ. ಸೊ ಆ ರೀತಿ ನಾವು ಜೀವನನ ಮಾಡಬೇಕು. ನಾವು ಯಾವತ್ತೂ ಭೌತಿಕವಾದಿಗಳ ಜೊತೆ ನಾವು ಕಂಪೇರ್ ಮಾಡಿಕೊಂಡು ಕಾಂಪೀಟ್ ಮಾಡೋಕ್ಕಾಗಲ್ಲ. ನಮಗೆ ಸಿಗುವಂಥ ಆನಂದ ಅದ ಮಾರ್ಗನೇ ಬೇರೆ, ಅವರಿಗೆ ಸಿಗುವಂಥ ಆನಂದದ ಮಾರ್ಗನೇ ಬೇರೆ. ಅವರು ಅಂದ್ಕೊಂಡಿರ್ತಾರೆ ಆನಂದ ಅಂತ, ಆದರೆ ಅವರು ಅದರಲ್ಲೇ ಮುಳುಗೋಗಿರ್ತಾರೆ. ಅದಕ್ಕೆ ದಾಸನಾಗಿ ಅವ್ರು ಏನಾಗಿರ್ತಾರೆ? ಅದಕ್ಕೆ ಮುಳುಗೋಗಿರ್ತಾರೆ. ಅವ್ರಿಗೆ ಏನು ಮಾಡ್ತಾಯಿದ್ದೀನಿ ಅನ್ನೋದೇ ಗೊತ್ತಿರಲ್ಲ, ನಾನು ಎಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಿರಲ್ಲ. ಆಧ್ಯಾತ್ಮಿಕತೆ ಅನ್ನೋದು ಭಗವದ್ಗೀತಾ ಇಲ್ಲಿ ಕೃಷ್ಣ ನಮಗೆ ತಿಳಿಸ್ಕೊಡ್ತಾ ಇರೋದು ಇದು ಶ್ರೇಯಸ್ಸು. ಆ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ಸರಿಯಾದ ಮಾರ್ಗದಲ್ಲಿ ನೀನು ಕಂಟ್ರೋಲ್ ಮಾಡಿಕೊಂಡು ಭಗವಂತನ ಸೇವೆ ಮಾಡ್ಕೊಂಡು ಹೋಗು ಅನ್ನೋವಂಥ ದಾರಿನ ತೋರಿಸೋದು. ಇವೆರಡರದು ಕ್ಯಾಟಗರಿ ಬೇರೆ ಬೇರೆಯೇ. ಇಲ್ಲಿರೋನಿಗೆ ಟೇಸ್ಟು ಇದು ಸಿಗಲ್ಲ, ಇದು ಸಿಗೋನಿಗೆ ಇದು ಸಿಗಲ್ಲ. ಸೊ ನಮ್ಮ ಜೀವನ ಅನ್ನೋದು ಯಾವಾಗಲೂ ಒಂದು ಕತ್ತಿಯ ಮೇಲಿನ ಮೊನೆ ಇದ್ದಂಗೆ. ನಾನು ಈ ಕಡೆನೇ ಬೀಳ್ಬೋದು, ಆ ಕಡೆನೇ ಬೀಳ್ಬೋದು. ನಾನು ಆಧ್ಯಾತ್ಮಿಕವಾದಿನೇ ಆಗಿರ್ತೀನಿ, ಭಗವಂತನ ಭಕ್ತನೇ ಆಗಿರ್ತೀನಿ ಅಂತಲೇ ನಾನು ಅದರ ಮೇಲೇ ನಡ್ಕೊಂಡು ಆ ಕಡೆನೇ ಬೀಳಬೇಕು. ಈ ಕಡೆ ಬೀಳದೇ ಇರೋ ಥರ ನಾವು ಎಚ್ಚರಿಕೆ ವಹಿಸಬೇಕು. ಆವಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಓಕೆ, ಸೊ ಇಷ್ಟು ಹೇಳಿ ಇಲ್ಲಿಗೆ ವಿರಾಮವನ್ನು ನೀಡ್ತೀನಿ. ನಿಮಗೇನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳ್ಬೋದು. ಪ್ರಶ್ನೆ ಇದೆಯಾ? ನಮ್ಮ ಪೂರ್ವಾರ್ಜಿತ ಪುಣ್ಯಫಲದಿಂದ ಶ್ರೀಮಂತ ಅವನಿಗೆ ಎಲ್ಲ ಭೋಗನೂ ಇರುತ್ತೆ,
ಮಗನ ಕಾಸಿಗೆ ಇರುತ್ತೆ, ಹೊರಡ ಕಾರ್ ಇರುತ್ತೆ, ಎಲ್ಲ ಇರುತ್ತೆ. ಈಗ ಅವ್ನು ತಿಳ್ಕೊಂಡ ಇದ್ರ ಬಗ್ಗೆ, ಆಧ್ಯಾತ್ಮಿಕ ಬಗ್ಗೆ ಇದ್ದು ಅನುಭವಿಸದೇ ಇರೋದಕ್ಕೆ ಆಗೋದಿಲ್ಲ. ಅಂದರೆ ಬಿಟ್ಬಿಡ್ಬೇಕಾ ಅಥವಾ ಇರೋದನ್ನ ಏನು ಮಾಡಬೇಕು? ನೋಡಿ, ಆ್ಯಕ್ಚುಲಿ ನಾವು ಹಿಂದಿನ ಒಂದು ಶ್ಲೋಕಗಳಲ್ಲಿ ಇದನ್ನೇ ತಿಳ್ಕೊಂಡ್ವಿ. ನಮ್ಮ ಹತ್ರ ಏನಿದೆ ಅದನ್ನೆಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗು ಅಂತ ಕೃಷ್ಣ ಇಲ್ಲಿ ಯಾವತ್ತೂ ಹೇಳ್ತಾ ಇಲ್ಲ. ಕೃಷ್ಣ ಏನು ಹೇಳ್ತಾ ಇರೋದು, ನೀನು ಯಾವ ಒಂದು ಪರಿಸ್ಥಿತಿನಲ್ಲಿ ಇದೆಯೋ ಅದೇ ಪರಿಸ್ಥಿತಿನಲ್ಲಿ ಅವನಿಗೆ ಶರಣಾಗಿ ನಿನ್ನ ಜೀವನವನ್ನು ರೂಪಿಸ್ಕೋ. ಅದು ಬಡವನಾಗಿರಲಿ, ಶ್ರೀಮಂತ ಆಗಿರಲಿ, ಕಾರಲ್ಲಿರಲಿ, ಇಲ್ಲ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇರಲಿ, ಅಲ್ಲೇನು ಡಿಫ್ರೆನ್ಸ್ ಬರೋಲ್ಲ. ಅಲ್ಟಿಮೇಟ್ಲಿ ತಿನ್ನೋದೆ ಮಲಗದೆ ಅಷ್ಟೇ ಅದು, ಇನ್ನೇನು ಡಿಫ್ರೆನ್ಸ್ ಏನಿಲ್ಲ. ಅದನ್ನೆಲ್ಲ ನೀನು ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ನೀನು ಕಾಡಿಗೆ ಹೋಗು ಈ ರೀತಿ ಕೃಷ್ಣ ಇಲ್ಲಿ ಹೇಳ್ತಾನೆ ಇಲ್ಲ. ಅರ್ಜುನನಿಗೆ ಹೇಳ್ತಾ ಇಲ್ಲ. ಅರ್ಜುನನಿಗೆ ಏನು ಹೇಳ್ತಾ ಇದ್ದಾನೆ, ಅರ್ಜುನ ಕೇಳ್ದ ನಾನು ಯುದ್ಧ ಮಾಡಲ್ಲ, ನಾನು ಕಾಡಿಗೆ ಹೋಗ್ತೀನಿ ಅಂತ. ಕೃಷ್ಣ ಏನು ಹೇಳ್ತಾ ಇದ್ದಾನೆ, ನೀನು ನಿನ್ನ ಡ್ಯೂಟಿನ ಮಾಡು, ಯುದ್ಧ ಮಾಡು ಅಂತ ಎಳೆದು ಹಿಡ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾನೆ. ಅದು ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದು. ಸೊ ಭಗವಂತ ನಮ್ಮನ್ನು ಯಾವ ಒಂದು ಪರಿಸ್ಥಿತಿನಲ್ಲಿ ಇಟ್ಟಿದ್ದಾನೋ ಆ ಒಂದು ಪರಿಸ್ಥಿತಿನಲ್ಲೇ ಸಂಪೂರ್ಣವಾಗಿ ಅವನ ಒಂದು ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಅಷ್ಟೇ ಬೇಕಿರೋದು. ಅಂದರೆ ಇಂದ್ರಿಯ ನಿಗ್ರಹಕ್ಕೆ ಇವನ್ನೆಲ್ಲ ಬರೀಬೇಕು ಅಂತ ಇದನ್ನು ಅಷ್ಟೇ ಕೃಷ್ಣ ಹಿಂದಿನ ಶ್ಲೋಕಗಳಲ್ಲಿ ಕ್ಲಿಯರಾಗಿ ಹೇಳಿದ್ರು. ನಾನು ಇಂದ್ರಿಯಗಳ ನಿಗ್ರಹ ಮಾಡಬೇಕು ಅಂದರೆ ನಾನು ಕಂಟ್ರೋಲ್ ಮಾಡ್ತೀನಿ ಅಂತಂದರೆ ಅದು ನಿಗ್ರಹ ಆಗಲ್ಲ. ಅದಕ್ಕೇನು ಮಾಡು, ಅದಕ್ಕೆ ಹೈಯರ್ ಟೇಸ್ಟ್ ಕೊಡು. ತಿನ್ನಬೇಕಾ, ಪ್ರಸಾದ ಕೊಡು. ಕೇಳಿಸ್ಕೋಬೇಕಾ, ಕೀರ್ತನೆ ಕೇಳಿಸ್ಕೊ. ಡ್ಯಾನ್ಸ್ ಮಾಡಬೇಕಾ, ಕೀರ್ತನೆಯಲ್ಲಿ ದೇವಸ್ಥಾನದಲ್ಲಿ ಕುಣಿ. ಉತ್ಸವ ಮಾಡಬೇಕಾ, ರಥಯಾತ್ರಾ, ಜನ್ಮಾಷ್ಟಮಿ ಅಂತ ಉತ್ಸವಗಳನ್ನು ಮಾಡು. ನಮ್ಮ ಇಂದ್ರಿಯಗಳೇನಿದೆ ಅದನ್ನು ಏನು ಮಾಡು, ಅವನಿಗೆ ಸಂಬಂಧಪಟ್ಟಂಥ ಸೇವೆಯಲ್ಲಿ ತೊಡಗಿಸು. ಅದು ಹೈಯರ್ ಟೇಸ್ಟು. ನಿನ್ನ ಶಕ್ತಿಗೆ ಅನುಗುಣವಾಗಿ ಅದನ್ನು ತೊಡಗಿಸು. ಆವಾಗೇನಾಗುತ್ತೆ, ಆಟೋಮೆಟಿಕಾಗಿ ಕಂಟ್ರೋಲ್ ಆಗುತ್ತೆ. ಇಲ್ಲ ನಾನು ತಿನ್ನಲ್ಲ, ಇಲ್ಲ ನಾನೇನು ನೋಡಲ್ಲ, ನಾನೇನು ಕೇಳಿಸ್ಕೊಳ್ಳಲ್ಲ, ನಾನು ಕುಣಿಯಲ್ಲ, ಹೊರಗಡೆನೇ ಹೋಗಲ್ಲ, ಇದು ವರ್ಕೌಟ್ ಆಗಲ್ಲ. ಅದನ್ನೇ ಹೇಳಿದ್ದು, ಅನೇಕ ಋಷಿ ಮುನಿಗಳು ತಪಸ್ ಮಾಡದಿರೋರೆ ಏನಾಗಿದ್ದಾರೆ, ಪತನ ಹೊಂದಿದ್ದಾರೆ. ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೋಗಿರೋರು. ನಮ್ಮ ಕೈಲಾಗತ್ತಾ? ಅದು ಈ ಕಲಿಯುಗದಲ್ಲಿ ಆಗುತ್ತಾ? ಖಂಡಿತ ಆಗಲ್ಲ. ಅದಕ್ಕೆ ಕೃಷ್ಣ ಕೊಡ್ತಾ ಇರೋಂಥ ಸಿಂಪಲ್ ಮೆಥಡ್ ಏನು, ನೀವು ಯಾವ ಒಂದು ಪರಿಸ್ಥಿತಿನಲ್ಲಿ ಇದ್ದೀರೋ ಅಲ್ಲೇ ಮಾಡೋವಂಥ ಎಲ್ಲ ಆ್ಯಕ್ಟಿವಿಟಿನ ಏನು ಮಾಡಿ, ಕೃಷ್ಣನಿಗೆ ಕನೆಕ್ಟಾಗಿ ಮಾಡಿ. ಎಲ್ಲ ಆ್ಯಕ್ಟಿವಿಟಿನೂ ಮಾಡಿ, ಚಪ್ಪನ್ ಭೋಗನ ಮಾಡಿ ಅವನಿಗೆ ಅರ್ಪಿಸಿ 56 ಐಟಮ್ಗಳನ್ನ ಮುಂದೆ ಇಟ್ಕೊಂಡು ತಿನ್ನಿ. ನಾನು ತಿನ್ನಲ್ಲ ನಾನೆಲ್ಲ ಕಂಟ್ರೋಲ್ ಮಾಡ್ತೀನಿ ಅಂತ ಬೇಡ. ಏನು ಮಾಡಿ, ತಿನ್ನೋದಕ್ಕಿಂತ ಮುಂಚೆ ಅವನಿಗೆ ಅರ್ಪಿಸಿ, ಆಮೇಲೆ ಇಟ್ಕೊತೀನಿ. ಸೊ ಭಗವಂತ ನಮಗೆ ದಾರಿ ತೋರಿಸ್ತಾನೆ. ನೀನು ಎಷ್ಟು ತಿನ್ನಬೇಕು ಅನ್ನೋದನ್ನು ಅವನೇ ಹೇಳ್ತಾನೆ. ಭಗವಂತನೇ ನಮಗೆ ದಾರಿ ತೋರಿಸ್ತಾನೆ. ನೀನು ಯಾವ ರೀತಿ ಏಕಾದಶಿನಲ್ಲಿ ಉಪವಾಸ ಮಾಡಬೇಕು, ಉತ್ಸವ ಅಥವಾ ಭಗವಂತನ ಒಂದು ಅವತಾರ ಮಾಡಿದಂಥ ದಿನಗಳಲ್ಲಿ ಯಾವ ರೀತಿ ಉಪವಾಸ ಮಾಡಬೇಕು, ಯಾವ ರೀತಿ ಶ್ರದ್ಧೆಯಿಂದ ಜೀವನ ಮಾಡಬೇಕು, ಬೇಗ ಯಾವ ರೀತಿ ಎದ್ದೇಳಬೇಕು, ಇವೆಲ್ಲ ಅವನೇ ನಮಗೆ ತಿಳಿಸ್ಕೊಡ್ತಾನೆ. ಒಂದೊಂದೇ ಸ್ಟೆಪ್ ಹೋಗ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ನಮಗೆ ಇದರಲ್ಲೇ ಫುಲ್ಲು ಆನಂದ ಸಿಗ್ತಾ ಇರುತ್ತೆ. ನಾವೇನು ಕಳ್ಕೊಳ್ಳಲ್ಲ, ಇನ್ನೂ ಜಾಸ್ತಿ ಪಡ್ಕೊತೀವಿ. ಸೊ ಯಾವಾಗ ನಾನು ಜಾಸ್ತಿ ಪಡ್ಕೊಂಡು ಅದರಲ್ಲೇ ಮುಳುಗಿರ್ತೀನಿ, ನಾನು ಏನೋ ಕಂಟ್ರೋಲ್ ಮಾಡ್ತಾಯಿದ್ದೀನಿ, ಅದರಿಂದ ಪತನ ಹೊಂದೋದು ಇದು ಯಾವುದು ಕ್ವಶನ್ನೇ ಇರೋಲ್ಲ ನಮಗೆ ಆ್ಯಕ್ಚುಲಿ. ಸೊ ನಮ್ಮ ಒಂದು ಇಲ್ಲಿ ಆಚರಣೆ ಮಾಡುವಂಥ ಫಿಲಾಸಫಿ, ನಾವು ಯಾವುದನ್ನು ಬಿಡಲ್ಲ, ಅದಕ್ಕೆ ಹೈಯರ್ ಟೇಸ್ಟ್ ಕೊಡ್ತೀವಿ ಅಷ್ಟೇ. ಆ ಹೈಯರ್ ಟೇಸ್ಟ್ ಏನೋ ಎಲ್ಲ ಅವನಿಗೆ ಕನೆಕ್ಟ್ ಆಗಿರೋದು ಹೈಯರ್ ಟೇಸ್ಟ್. ಓಕೆ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಶ್ರೇಯಸ್ಸು ಶ್ರೇಯಸ್ಸು ಅಂತ ಶ್ರೇಯಸ್ಸು ಶಾಶ್ವತ
ಪ್ರೇಯಸ್ಸು ಅನ್ನೋದು ಟೆಂಪ್ರರಿ, ಅಶಾಶ್ವತ. ಅದು ಈಗ ತಿಂದೆ, ಬೆಳಿಗ್ಗೆ ಎದ್ಮೇಲೆ ಮತ್ತೆ ಅದನ್ನೇ ತಿನ್ನಬೇಕು ಅನ್ಸುತ್ತೆ. ಈಗ ಕುಡ್ದೆ, ಖುಷಿ ಬಂತು, ಮಲ್ಕೊಂಡೆ, ಬೆಳಿಗ್ಗೆ ಎದ್ದೊಳ್ದೆ, ಮತ್ತೆ ಅದನ್ನು ಕುಡಿಬೇಕು ಅನಿಸುತ್ತೆ. ಅದು ಪರ್ಮನೆಂಟ್ ಆಗಿದ್ದಿದ್ರೆ ಮತ್ತೆ ಮತ್ತೆ ಏನಕ್ಕೆ ಮಾಡಬೇಕು ಅನಿಸುತ್ತೆ ನಮಗೆ. ಫಸ್ಟ್ ಆಫ್ ಆಲ್ ಅದು ಟೆಂಪ್ರರಿ, ತಿಂದಾಗ ಅಷ್ಟೇ. ಆ ಗುಲಾಬ್ ಜಾಮೂನು ನನ್ನ ನಾಲ್ಗೆಗೆ ಬಿದ್ದು ಒಳಗಡೆ ಹೋದ್ಮೇಲೆ ಅಷ್ಟೇ, ಅದು ಗೊಬ್ಬರನೇ. ಅದರ ಟೇಸ್ಟ್ ಗೊತ್ತಾಗಲ್ಲ ನಮಗೆ. ಟೆಂಪ್ರರಿ ಅದು. ಇಮ್ಮಿಡಿಯೇಟ್ಲಿ ಸಿಗೋವಂಥ ಪ್ಲೆಷರು ಟೆಂಪ್ರರಿ. ಶ್ರೇಯಸ್ ಅನ್ನೋದು ಇಮ್ಮಿಡಿಯೇಟ್ಲಿ ನಮಗೆ ಆ ಕಿಕ್ ಬರದೇ ಇರ್ಬೋದು, ಆದರೆ ಲಾಂಗ್ ಟರ್ಮಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ನಮ್ಮ ಮನುಷ್ಯನಿಗೆ ಬುದ್ಧಿ ಕೊಟ್ಟಿರೋದು ಆ ಶ್ರೇಯಸ್ಸನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಜೀವನ ಮಾಡೋದಕ್ಕೋಸ್ಕರ. ಓಕೆನಾ? ಅದಕ್ಕೆ ಅನೇಕ ಕಾರಣಗಳಿರುತ್ತೆ ಮಾತಾಜಿ. ಯಾವ ರೀತಿ ಅಂದರೆ, ಒಂದು ನಮ್ಮ ಸಂಸ್ಕಾರನೂ ಇರುತ್ತೆ. ಈ ಒಂದು ದೇಹನ ಏನಂತ ಕರೆದ್ವಿ? ರಥ ಅಂತ ಕರೆದ್ವಿ. ಆ ರಥದ ಮಾಡಲ್ ಏನಾಗಿದೆ? ಇರಿ ಒಂದು ಈ ಗಾಡಿಯ ಮಾಡಲ್ ಅದು ಹಿಂಗೇ ಹೋಗ್ತಾ ಇರುತ್ತೆ, ಹಿಂಗೆ ಆಡುತ್ತೆ. ಅದು ಒಂದು. ಎರಡನೇದು ಅವರು ಹುಟ್ಟದಾಗಿದ್ದಂಥ ಬೆಳೆದಂಥ ಒಂದು ವಾತಾವರಣ. ಆ ಒಂದು ವಾತಾವರಣದಲ್ಲಿ ಅವರು ಕೇಳಿ ನನಗೆ ಜೀವನ ಅಂದರೆ ಇದೆ. ಈ ಹಣ ಸಂಪಾದನೆ ಮಾಡೋದೆ, ಆಸ್ತಿ ಮಾಡೋದೆ, ಇಲ್ಲ ತಿನ್ನೋದೆ, ಇಲ್ಲ ಈ ರೀತಿ ಭೌತಿಕವಾದದ್ದನ್ನು ಅಚೀವ್ ಮಾಡೋದೆ ಜೀವನ ಅಂದ್ಕೊಂಡವರು ಮೌಲ್ಡ್ ಆಗಿಬಿಟ್ಟಿರ್ತಾರೆ. ಸೊ ಅವರಿಗೆ ನೀವು ಇಮಿಡಿಯೇಟ್ಲಿ ಹೋಗ್ಬಿಟ್ಟು ನಾನು ಇದನ್ನು ಹೇಳಿದ್ರೆ, ಇಲ್ಲಿ ಹೇಳ್ತಾ ಇದ್ರಲ್ಲ, ಅವರಿಗೆ ಅದು ಕತ್ತಲಾಗಿದ್ದರೆ ಇಲ್ಲಿ ಬೆಳಕು. ಇದು ಆಪೋಸಿಟ್ ಆಗಿರೋಂಥ ಒಂದು ಜೀವನ. ಇಮ್ಮಿಡಿಯೇಟ್ಲಿ ಅವ್ರಿಗೆ ಅದು ಅರ್ಥ ಆಗಲ್ಲ. ಸೊ ಅಲ್ಲೇನು ಬರಬೇಕು? ಅವ್ರಿಗೆ ಅರ್ಥ ಆಗಬೇಕು ಅಂದರೆ ಅವರನ್ನು ಯಾರನ್ನೋ ಒಬ್ಬರು ಹಿಡ್ಕೊಂಡು ಶೇಕ್ ಮಾಡಬೇಕು. ಸೊ ಆ ರೀತಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಭಗವಂತ ಶೇಕ್ ಮಾಡ್ತಾನೆ. ಶೇಕ್ ಮಾಡಿ ಕೆಲವರು ಭಕ್ತರ ಸಹಾಯದಿಂದ ಅವ್ರಿಗೆ ಕರುಣೆಯನ್ನು ಕೊಡಿಸ್ತಾರೆ. ಆ ಕರುಣೆ ಯಾವಾಗ ಸಿಗುತ್ತೆ ಅವ್ರು ಆಟೋಮೆಟಿಕ್ಕಾಗಿ ಬರ್ತಾರೆ. ಕೆಲವ್ರದ್ದು ಪ್ರಾರಬ್ಧ ಹೇಗಿರುತ್ತೆ ಅಂದರೆ ಎಷ್ಟೇ ಮಾಡಿದ್ರೂ ಆಗಲ್ಲ, ಅವ್ರಿಗೇನು ಮಾಡೋಕ್ಕಾಗಲ್ಲ. ಆದರೆ ಕೆಲವರು ಸ್ವಲ್ಪ ಶೇಕ್ ಆದರೆ ಬರ್ತಾರೆ, ಸ್ವಲ್ಪ ತೊಂದರೆ ಆದರೂ ಬರ್ತಾರೆ, ಇಲ್ಲ ಕೆಲವ್ರು ಯಾರೋ ಒಂದು ಹೇಳಿದ್ರೂ ಬರ್ತಾರೆ. ಈ ರೀತಿ ಭಗವಂತನ ಹತ್ರ ಬರೋದಕ್ಕೂ 4 ಟೈಪು ಜನಗಳಿದ್ದಾರೆ: ಆರ್ತೋ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿನಃ ಅಂತ. 4 ಥರ ಇರೋವಂಥವ್ರು ಏನೋ ಒಂದು ಆದರೆ ಅವರು ಬರ್ತಾರೆ. ಮನುಷ್ಯನ ಜನ್ಮ ಇರೋದೇ ಅದು. ಭಗವಂತ ಅವ್ರಿಗೋಸ್ಕರ ಸೆಟ್ ಮಾಡಿರೋಂಥ ಕರಿಕಲಮ್ ಇರೋದೇ ಅದಕ್ಕೋಸ್ಕರ. ಅವನು ಈ ಕಡೆ ತಿರುಗಲಿ ಅಂತಾನೆ. ತಿರುಗೋದಕ್ಕೆ ಅವಕಾಶಗಳಂತೂ ಸಿಕ್ಕೇ ಸಿಗುತ್ತೆ, ಅವನು ತಿರುಗಬೇಕಷ್ಟೆ. ಭಗವಂತನೇ ತಿರುಗಿಸಲ್ಲ, ಅವರೇ ತಿರುಗಬೇಕು. ಸೊ ಅದಕ್ಕೋಸ್ಕರ ಭಗವಂತ ಏನು ಬೇಕೋ ಪ್ಲ್ಯಾನು ಮಾಡೇ ಮಾಡ್ತಾರೆ. ಆದರೆ ಇನ್ನೂ ಕೆಲವರು ಇರ್ತಾರೆ, ನಾನು ಆ ಕಡೆ ಬರೋದೇ ಇಲ್ಲ, ನನಗಿದು ಅರ್ಥನೇ ಆಗಲ್ಲ, ನನಗೆ ಈ ದೇಹನೇ ಎಲ್ಲ, ಆತ್ಮ ಅನ್ನೋದು ಯಾವುದೂ ಇಲ್ಲ. ಎಲ್ಲರನ್ನ ಒಂದು ದುಷ್ಟದ ಒಂದು ಬುದ್ಧಿನ ಇಟ್ಕೊಂಡು ಅವರು ಜೀವನ ಮಾಡ್ತಾ ಇರ್ತಾರೆ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ. ಸೊ ಅಂಥವ್ರು ನಾವೇನು ಮಾಡೋಕ್ಕಾಗಲ್ಲ. ಆದರೆ ಯಾರು ಸರಿಯಾದ ದಾರಿನಲ್ಲಿ ಇರ್ತಾರೋ ಅವ್ರಿಗೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಅವರು ಯಾವತ್ತೋ ಒಂದು ದಿನ ತಿರುಗ್ತಾರೆ. ಗೈಡು ಪರಿಸ್ಥಿತಿಗಳನ್ನು ಅವರು ಕ್ರಿಯೇಟ್ ಮಾಡ್ತಾನೇ ಇರ್ತಾರೆ. ಅವರು ಗೈಡ್ ಅದೇ ನಮಗೆ ನಮ್ಮ ಜೀವನದಲ್ಲಿ ಬರೋವಂಥ ಒಂದು ಪರಿಸ್ಥಿತಿಗಳು ಅದಕ್ಕೋಸ್ಕರನೇ ಬರ್ತಾ ಇರುತ್ತೆ. ನನಗೆ ಬರೋವಂಥ ಒಂದು ಏನೇ ಒಂದು ಪಾಠ ಆಗಿರಲಿ, ಕಷ್ಟ ಆಗಿರಲಿ, ಒಂದು ರೋಗ ಆಗಿರಲಿ, ಇವೆಲ್ಲನೂ ಬರೋದು ಏನಕ್ಕೆ ಹೇಳಿ? ಏನಿದು ನನಗೆ ಅದು ಬೇಡ ಅಂದರೆ ಏನಕ್ಕೆ ಬರ್ತಾ ಇದೆ, ಇದ್ರ ಬಿಯಾಂಡ್ ಏನಾದರೂ ಇದೆಯಾ ಅಂತ ಕ್ವಶನ್ ಮಾಡಲಿ ಅಂತಲೇ ಬರೋದು. ಅದು ಬರ್ತಾ ಇರುತ್ತೆ. ಕೃಷ್ಣನೂ ಕಾಯ್ತಾ ಇರ್ತಾನೆ, ತಿರುಗಿದ ತಕ್ಷಣ ಅವನಿಗೆ ದಾರಿ ತೋರಿಸ್ತಾನೆ.
ಅದಕ್ಕೆ ಯಾವ ರೀತಿನೇ ಇವಾಗ ನೀವೇ ಬಂದ್ಬಿಟ್ಟು ಹೇಳ್ತಾ ಇದ್ದೀರಾ, ಅದು ಒಂದು ದಾರಿ. ಅವ್ರಿಗೇನೋ ಒಂದು ಬುಕ್ ಸಿಗ್ಬೋದು, ಓದ್ಬೋದು. ಆದರೆ ಭಗವಂತ ಯಾರಿಗೂ ಬಲವಂತ ಮಾಡಲ್ಲ, ಅವರು ಸ್ವಇಚ್ಛೆಯಿಂದನೇ ಬರಬೇಕು. ಟೈಮ್ ಬರುತ್ತೆ, ಎಲ್ಲರಿಗೂ ಬರ್ತಾರೆ, ಪ್ರತಿಯೊಬ್ಬರೂ ಬರ್ತಾರೆ, ಬರಲೇಬೇಕು. ಯಾಕೇಳಿ ಇದನ್ನು ಬಿಟ್ಟರೆ ದಾರಿ ಇಲ್ಲ, ಅದು ಮುಗಿದೋಗೋಂಥ ದಾರಿಗಳಲ್ಲಿರೋದು. ಸಾವಿನೊಂದಿಗೆ ಎಲ್ಲ ಮುಗಿದೋಯ್ತು ಅಂತಲೇ ಜೀವನ ಮಾಡಬೇಕಷ್ಟೇ. ಅಲ್ಲೂ ಏನು ಮಾಡ್ತೀಯ, ಎಲ್ಲ ಬಿಟ್ಟು ಹೋಗ್ತೀಯ, ಮತ್ತೇನಕ್ಕೆ ಅಷ್ಟೊಂದು ಕಟ್ಕೊತೀಯ? ಅದು ಲಾಜಿಕ್ಕಿಗೂ ಬರದೇ ಇರೋವಂಥ ಜೀವನ ಅದು. ಅವರು ಈ ಕಡೆಗೆ ಬರಲೇಬೇಕು, ಬಂದೇ ಬರ್ತಾರೆ, ಯಾವತ್ತನ ಒಂದಿನ ಬಂದೇ ಬರ್ತಾರೆ. ಓಕೆ, ಸೊ ನೋಡಿ, ನಾನು ಈಗ ಇದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ನಮ್ಮ ಒಂದು ಸಮಾಜದಲ್ಲಿ ಇರೋವಂಥ ಕಾನೂನನ್ನು ಒಂದು ಫಾಲೋ ಮಾಡೋರು ಇರ್ತಾರೆ, ಅದನ್ನು ಬ್ರೇಕ್ ಮಾಡೋರು ಇರ್ತಾರೆ. ಅವನು ಬ್ರೇಕ್ ಏನಕ್ಕೆ ಮಾಡ್ತಾನೆ? ಕೆಲವೊಂದು ಪರಿಸ್ಥಿತಿನಲ್ಲೂ ಮಾಡ್ತಾನೆ, ಹೌದು ತಾನೆ? ಕೆಲವ್ರಿಗೆ ಆ ಬುದ್ಧಿನೇ ಹೆಂಗಿರುತ್ತೆ, ಕಳ್ತನ ಮಾಡೋದೇ ಬುದ್ಧಿ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಇವೆಲ್ಲದರ ಒಂದು ಮಿಶ್ರಣ ಅದು. ಅವನು ಯಾವ ರೀತಿ ಬೆಳೆದಿದ್ದಾನೆ, ಯಾವ ರೀತಿ ಮನ ಪರಿಸ್ಥಿತಿನ ಬೆಳೆಸ್ಕೊಂಡಿದ್ದಾನೆ, ಸೊ ಇವೆಲ್ಲದರ ಒಂದು ಇರೋವಂಥ ಪರಿಸ್ಥಿತಿ ಏನಿದೆ, ಇವೆಲ್ಲದರ ಒಂದು ಮಿಕ್ಸ್ಚರಲ್ಲಿ ಅವನು ಒಬ್ಬ ಕಳ್ಳನೂ ಆಗ್ಬೋದು, ಒಬ್ಬ ಡಕಾಯ್ತನೂ ಆಗ್ಬೋದು, ಇಲ್ಲ ಗುಡ್ ಸಿಟಿಸನ್ನು ಆಗ್ಬೋದು. ಆದರೆ ಪ್ರತಿಯೊಬ್ಬರಿಗೂ ಏನಿರುತ್ತೆ, ಆ ಕಳ್ಳನಿಗೂ ಒಂದು ಬುದ್ಧಿ ಅನ್ನೋದು ಇದ್ದೇ ಇರುತ್ತೆ. ನಾನು ಮಾಡ್ತಾ ಇರೋದು ರಾಂಗು, ಇದು ನಾನು ಮಾಡಬಾರ್ದು ಅನ್ನೋದು ಬರ್ತಾಯಿದ್ರೆ ಏನಾಗುತ್ತೆ, ಅದನ್ನು ಮಾಡೋದು ಬಿಟ್ಟರೆ ಅವನು ಗುಡ್ ಸಿಟಿಸನ್ನು ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೋಸ್ಕರನೇ ಅಲ್ಲಿ ಶಿಕ್ಷೆನೂ ಸಿಗೋದು. ಶಿಕ್ಷೆ ಸಿಗರೆ ಏನು ಮಾಡ್ತಾನೆ, ಓಕೆ ನಾನು ಅದನ್ನು ಮಾಡಬಾರ್ದು, ಒಳ್ಳೆ ದಾರಿಗೆ ಬರಬೇಕು ಅಂತ ಬರ್ತಾನೆ. ಸೊ ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು ಅದಕ್ಕೋಸ್ಕರನೇ. ಅದು ಬಂದಾಗ ನಾವೇನು ಮಾಡ್ತೀವಿ, ಓಕೆ ನಾನು ಅದನ್ನು ಮಾಡಬಾರ್ದು, ನಾನು ಸರಿಯಾಗಿ ದಾರಿಗೆ ಬರಬೇಕು ಅಂತ ನಾವು ಬರ್ತೀವಿ. ಯಾವುದೋ ಒಂದು ದಿನ ಆಸ್ತಿಕ ಆಗ್ತೀವಿ. ಓಕೆ, ಸೊ ಹರೇ ಕೃಷ್ಣ. ಸೊ ಇಲ್ಲಿಗೆ ಈ ದಿನದ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡೋಣ. ಇದೇ ಮಾತಾಜಿ, ಇವೆರಡೂ ನೆನ್ಪಿಟ್ಕೊಳ್ಳಿ, ಶ್ರೇಯಸ್ಸು ಪ್ರೇಯಸ್ಸು. ಒಬ್ಬ ಭೌತಿಕವಾದಿ, ಇನ್ನೊಬ್ಬ ಆಧ್ಯಾತ್ಮಿಕವಾದಿ. ಭೌತಿಕವಾದಿ ಮಾಡುವಂಥ ಪ್ರತಿಯೊಂದು ಕೆಲಸ ಆಧ್ಯಾತ್ಮಿಕವಾದಿ ಮಾಡುವಂಥ ಕೆಲಸಕ್ಕೆ ವಿರುದ್ಧವಾಗಿರುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ಬರೋದ್ರಿಂದ ನಮಗೆ ಖುಷಿ ಸಿಕ್ಕಿದ್ರೆ, ಅವನಿಗೆ ಪಬ್ಬು ಬಾರ್ಗೆ ಹೋಗೋದ್ರಿಂದ, ಸಿನಿಮಾಗೆ ಹೋಗೋದ್ರಿಂದ ಖುಷಿ ಸಿಗುತ್ತೆ. ಅವೆರಡು ಆ್ಯಕ್ಟಿವಿಟಿ ಬೇರೆ. ಅವನು ಇಲ್ಲಿಗೆ ಬರೋಲ್ಲ, ಇಲ್ಲಿರೋನು ಅಲ್ಲಿಗೆ ಹೋಗೋಲ್ಲ. ಸೊ ಇದು ಬೆಳಕಾದರೆ ಅದು ರಾತ್ರಿ. ಅಂದರೆ ಅವರ ಜೀವನ ಅವ್ರು ಮಾಡ್ತಾರೆ, ನಮ್ಮ ಜೀವನ ನಾವು ಮಾಡಬೇಕಷ್ಟೆ. ಇಬ್ಬರು ಒಂದೇ ಅಂತೂ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾರೆ, ನಾವು ಮಾಡೋವಂಥ ಆ್ಯಕ್ಟಿವಿಟಿನೇ ಬೇರೆ. ನಾನು ಇದ್ದಿದ್ದಾಗ ಅವ್ನು ಮಲಗಿರ್ತಾನೆ. ಇಲ್ಲಿ ಯಾರ ಭಕ್ತನಾಗಿರೋನು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ. ಯಾರು ಭೌತಿಕವಾದಿಯಾಗಿರ್ತಾನೆ ಅವನು ಪಬ್ಬು ಪಾರ್ಟಿ ಮುಗಿಸ್ಕೊಂಡು 4 ಗಂಟೆಗೆ ಮನೆಗೆ ಬರ್ತಾರೆ ನಿದ್ದೆ ಮಾಡೋಕ್ಕೆ. ಸೊ ಇದೇನಾಗಿರುತ್ತೆ, ಇದು ಕಂಪ್ಲೀಟ್ಲಿ ಆಪೋಸಿಟೇ. ಇದು ಒಂದು ಗೆರೆ ಎಳಿಲೇಬೇಕಷ್ಟೇ. ಒಂದು ಬೌಂಡ್ರಿನ ನಾವು ಮಾಡಲೇಬೇಕು. ನನ್ನ ಜೀವನ ನಂದು, ನಿನ್ನ ಜೀವನ ನಿಂದು ಅಂತ. ಓಕೆ, ಹರೇ ಕೃಷ್ಣ. ಆ್ಯಕ್ಚುಲಿ ನಿಮ್ಗೆಲ್ಲರಿಗೂ ತಿಳಿದಿರೋ ಥರ ಸೆಪ್ಟೆಂಬರ್ 4ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಇದೆ. ಆ